ನಮಸ್ತೆ. ಮೊಟ್ಟ ಮೊದಲನೆಯದಾಗಿ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರಿಗೆ ಹಾಗೂ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ, ನನ್ನ ಮೊದಲನೇ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ನನ್ನ ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಹಾಗೂ ಈ ದಿನ ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟ ರಂಗನಾಥ್ ಸರ್ ಮತ್ತು ಅವರ ಟೀಮ್ಗೆ ನಾನು ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಹಾಗೂ ಈ ದಿನ ಝೂಮ್ ಕ್ಲಾಸಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ವಿಷಯ ಈ ದಿನ ಏನು ಅಂದ್ರೆ ವಜ್ರಕಾಯ ಶರೀರ. ಹಾಗಂದ್ರೆ ಏನಪ್ಪ ವಜ್ರಕಾಯ ಶರೀರ ಅಂದ್ರೆ ಏನು ಅಂದ್ರೆ, ಸಿಂಪಲ್ ಆಗಿ ದೇಹ ವಜ್ರ ಮಾಡ್ಕೊಳ್ಳೋದಲ್ಲ. ಯಾರಾದ್ರೂ ಆರೋಗ್ಯವಾಗಿದ್ರೆ ಅವನದು ವಜ್ರ ಶರೀರ ಅಂತ ನಾವು ಹೇಳ್ತಾ ಇರ್ತೀವಿ. ಅಂದ್ರೆ ವಜ್ರಕಾಯ ಶರೀರ ಅಂದ್ರೆ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ಕೊಳ್ಳೋದು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ನಮ್ಮ ಚೈತನ್ಯವನ್ನ ಹೇಗೆ ಬೆಳೆಸ್ಕೋಬೇಕು ನಾವು ನೋಡೋಣ. ಸೊ ಇಮ್ಯುನಿಟಿ ಇದ್ರೆ ಯಾವುದೇ ಪ್ರಸಂಗದಲ್ಲಿ ಹಾಯಾಗಿ ನಾವು ಇರಬಹುದು. ಈ ವಜ್ರಕಾಯ ಹೇಗ್ ಬರುತ್ತೆ ಅಂದ್ರೆ ಆಚಾರ, ಆಹಾರ, ವ್ಯವಹಾರ ಇವುಗಳಿಂದ ನಮ್ಮ ವಜ್ರಕಾಯ ಬರುತ್ತೆ. ಫ್ರೆಂಡ್ಸ್, ಈಗ ನಿಮ್ಮ ಜೊತೆ ಇಕಿಗಾಯ್ ಎನ್ನುವ ಪುಸ್ತಕದ ಬಗ್ಗೆ ನಾನು ಒಂದೆರಡು ವಿಷಯಗಳನ್ನ ತಿಳಿಸ್ಬೇಕು. ಇಕಿಗಾಯ್ ಅಂದ್ರೆ ಆರೋಗ್ಯಕರ ಮತ್ತು ಆನಂದಮಯ ಜೀವನದ ಸೂತ್ರಗಳು. ಇದು ಜಪಾನಿನ ಜನರ ಆರೋಗ್ಯದ ರಹಸ್ಯದ ಬಗ್ಗೆ ಈ ಪುಸ್ತಕ ತಿಳಿಸುತ್ತೆ. ಸೊ ಈ ಪುಸ್ತಕದಲ್ಲಿ ಸಂಪೂರ್ಣ ಪುಸ್ತಕದ ಮಾಹಿತಿ ನಮ್ಗೆ ಬೇಡ. ಈ ಪುಸ್ತಕದಲ್ಲಿ ಯಾರ್ಯಾರು ಹೆಚ್ಚು ಕಾಲ ಬಾಳಿದ್ದಾರೆ, ಅವರ ಆರೋಗ್ಯದ ರಹಸ್ಯ ಏನು ಎಲ್ಲವನ್ನ ತಿಳಿಸಿದ್ದಾರೆ. ಅದರಲ್ಲಿ ಕೆಲವೊಬ್ಬರ ಬಗ್ಗೆ ನಾವು ನೋಡೋಣ. ಸೊ ಮಿಸಾವೋ ಒಕಾವಾ ಅಂತ ಹೇಳಿ, ಅವರು 117 ವರ್ಷ ಯಾರ ಸಹಾಯನೂ ಇಲ್ಲದೆ ಜೀವಿಸಿದ್ರು. ಇವರು ಜಪಾನಿನವರು. ಇವರ ಆಯುಷ್ಯದ ಗುಟ್ಟು ಏನು ಅಂತಂದ್ರೆ, ಇವರು ತಿನ್ನೋದು, ನಿದ್ದೆ ಮಾಡೋದು, ವಿಶ್ರಾಂತಿ ಹೇಗೆ ಪಡಿಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಅಂತ ಆಕೆ ಹೇಳಿದ್ರು. ಅದು ಆಕೆಯ ಒಂದು ಆಯುಷ್ಯದ ರಹಸ್ಯ. ಎಲ್ರದು ಒಂದೇ ತರ ಇರೋದಿಲ್ಲ. ಅಲೆಕ್ಸಾಂಡರ್ ಇಮಿಚ್ ಅಂತ ಇವರು 111 ವರ್ಷ ಬಾಳಿದ್ರು. ಪೋಲಾರ್ನಲ್ಲಿ ಇವರು ಜನ್ಮ ತಗೊಂಡಿದ್ರು. ಇವರ ದೀರ್ಘಾಯುಷ್ಯದ ರಹಸ್ಯ ಏನು ಅಂತಂದ್ರೆ, ನಾನು ಚಿರಂಜೀವಿ, ನಾನು ಯಾವತ್ತಿಗೂ ಸಾಯೋದಿಲ್ಲ ಅಂತ ಅವರು ನಂಬಿದ್ರು. ನೋಡಿ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂತ ನಮ್ಮ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನಾವು ಏನು ಒಂದು ಸಕಾರಾತ್ಮಕ ಭಾವನೆಯನ್ನ ಹೊಂದಿರ್ತೀವೋ ಅದೇ ಭಾವನೆ, ನಮ್ಮ ಭಾವನೆಯಿಂದ ನಮ್ಮ ದೇಹ ಕೆಲಸ ಮಾಡುತ್ತೆ ಅಂತ ಯಾವಾಗ್ಲೂ ಪತ್ರಿ ಸರ್ ಹೇಳ್ತಾ ಇರ್ತಾರೆ. ಅದೇ ರೀತಿ ಇವರು ಕೂಡ ನಾನು ಯಾವಾಗ್ಲೂ ಸಾಯೋದಿಲ್ಲ, ಚಿರಂಜೀವಿ ಆಗಿರ್ತೀನಿ ಅಂತ ಅಂದ್ರೆ ಸಾವೇ ಬರಲ್ಲ ಅಂತಲ್ಲ, ಆದ್ರೆ ಅವರ ಆಯುಷ್ಯ ಸಾಕಷ್ಟು ದೀರ್ಘಾಯುಷ್ಯವಂತರಾಗಿ ಅವ್ರು ಇರೋಕ್ ಸಾಧ್ಯ ಆಗುತ್ತೆ. ಮರಿಯಾ ಕಾಪೋವಿಲ್ಲಾ ಇವರು ಹೆಂಗಸು, 116 ವರ್ಷ ಈಕೆ ಜೀವಂತವಾಗಿದ್ರು. ಈಕೆ ದೀರ್ಘಾಯುಷ್ಯದ ರಹಸ್ಯ ಏನು ಅಂದ್ರೆ, ನಾನು ಜೀವನದಲ್ಲಿ ಯಾವಾಗ್ಲೂ ಮಾಂಸವನ್ನ ಸೇವಿಸಿಲ್ಲ. ಆಕೆ ಏನ್ ಹೇಳ್ತಾರೆ ಅಂದ್ರೆ, ನಾನು ಯಾವಾಗ್ಲೂ ಹಾಡು ಹೇಳ್ತಾ, ಡ್ಯಾನ್ಸ್ ಮಾಡ್ತಾ ಸಂತೋಷದಿಂದ ಜೀವನ ಮಾಡಿದ್ದೆ ಅಂತ ಅವ್ರ ಬಗ್ಗೆ ಹೇಳಿದ್ದಾರೆ. ನೋಡಿ, ಮಾಂಸಾಹಾರ ಸೇವನೆ ಒಳ್ಳೇದಲ್ಲ ಅಂತ ನಮ್ಮ ಗುರುಗಳು ಕೂಡ ನಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಕೇವಲ ಅದು ನಮ್ಮ ಕರ್ಮ ಪರವಾಗಿ ತಪ್ಪಲ್ಲದೆ ನಮ್ಮ ಆರೋಗ್ಯ ಪರವಾಗಿ ಕೂಡ ಈ ಮಾಂಸಾಹಾರ ಸೇವನೆ ಒಂದು ಹೆಚ್ಚಿನ ಪಾತ್ರವನ್ನ ವಹಿಸುತ್ತೆ. ಇನ್ನು ಯಾವಾಗ್ಲೂ ಖುಷಿ ಖುಷಿಯಾಗಿ ಹಾಡು ಹೇಳ್ಕೊಂತ, ಡ್ಯಾನ್ಸ್ ಮಾಡ್ಕೊಂತ ಇದ್ರೆ ಅದೇ ಸಂತೋಷ ನಮ್ಮ ಆಯುಷ್ಯವನ್ನ ಮುಂದೆ ತಗೊಂಡು ಹೋಗುತ್ತೆ. ಇದು ನಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ, ಆದ್ರೆ ಅದನ್ನ ಪಾಲನೆ ಮಾಡೋದೇನಿದೆ ಅದು ಬಹಳ ಇಂಪಾರ್ಟೆಂಟ್.
ಜಿನ್ ಕಾಲ್ಮೆ 122 ವರ್ಷ, ಪ್ರಪಂಚದ ಅತ್ಯಂತ ವೃದ್ಧ ಈಕೆ. ಈಕೆ ಏನ್ ಹೇಳ್ತಾರಂದ್ರೆ ಆಕೆಯ ಹಾಸ್ಯ ಧೋರಣೆ, ಆಕೆಯ ದೀರ್ಘಾಯುಷ್ಯದ ರಹಸ್ಯ. ಆಕೆ ಯಾವಾಗ್ಲೂ ಎಲ್ಲಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಂತೆ. ಆಲ್ ಇಸ್ ವೆಲ್. ನೋಡಿ, ಲೂಯಿಸ್ ಹೇ ಕೂಡ ಇದನ್ನೇ ಹೇಳೋರು. ಪ್ರತಿ ಸಲ ನೀವು ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್ ಅಂತ ಹೇಳ್ಕೊಳ್ಳಿ. ನಮ್ಮಲ್ಲೂ ಕೂಡ ಹೇಳ್ತೀವಿ, ಎಲ್ಲಾ ಚೆನ್ನಾಗಿದೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ಹೋಗಿ ಅಂತ ನಾವು ಕೂಡ ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಹೇಳ್ತಾ ಬಂದಿದ್ದೀವಿ. ಹಾಗೆ ಬ್ರೂನಿ ಅನ್ನೋರು 114 ವರ್ಷ ಜೀವಂತವಾಗಿದ್ರು. ಇವರ ಆಯುಷ್ಯದ ರಹಸ್ಯ ಏನು ಅಂದ್ರೆ ಮನಸ್ಸು ಮತ್ತು ಶರೀರಕ್ಕೆ ನಿತ್ಯ ಕೆಲಸ ವಹಿಸಿದ್ರೆ ದೀರ್ಘಕಾಲ ಜೀವಿಸ್ತಾರೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಮನಸ್ಸು ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು, ನಮ್ಮ ಶರೀರ ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು. ಆದ್ರೆ ನಮ್ಮಲ್ಲಿ ಇದು, ನಮ್ಮ ದೇಶದಲ್ಲಿ ಒಂದ್ ಸ್ವಲ್ಪ ವಯಸ್ಸಾಯ್ತು ಅಂದ್ರೆ ಅಯ್ಯೋ ನನಗ್ ವಯಸ್ಸಾಯ್ತು ಅಂತ ಎಷ್ಟೋ ಆಕ್ಟಿವಿಟೀಸ್ ನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ನಮ್ಮ ಮನಸ್ಸು ಕ್ಷೀಣ ಆಗತ್ತೆ, ನಮ್ಮ ಶರೀರನು ಕ್ಷೀಣ ಆಗ್ತಾ ಬರುತ್ತೆ. ನಾವು ಎಷ್ಟು ನಮ್ಮ ಮನಸ್ಸಿಗೆ ಕೆಲಸ ಕೊಡ್ತೀವಿ, ನಮ್ಮ ಶರೀರಕ್ಕೆ ಎಷ್ಟು ಕೆಲಸ ಕೊಡ್ತೀವಿ, ಆ ನಮ್ಮ ಶರೀರದ ಸೆಲ್ಸ್ ಅಂತ ಏನಿರುತ್ತೆ ಅವು ಹೆಚ್ಚು ಹೆಚ್ಚು ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗತ್ತೆ. ನೋಡಿ, ಆದ್ರೆ ಅಮೆರಿಕಾದಲ್ಲಿ ನಾನು ಹೋದಾಗ ನೋಡಿದ್ದೇನು ಅಂದ್ರೆ ಅವರು ಯಾವಾಗ್ಲೂ ತಮ್ಮ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾ ಇದ್ರು. ಅವ್ರು ಹೆಚ್ಚಾಗಿ 70 ವರ್ಷ 80 ವರ್ಷ ಇದ್ರು ಕೂಡ ಅವ್ರವ್ರ ಗಾರ್ಡನ್ ಅವ್ರು ಕ್ಲೀನ್ ಮಾಡ್ಕೊಳ್ತಾ ಇದ್ರು, ಅವ್ರ ಕಾರ್ ಡ್ರೈವಿಂಗ್ ಅವರೇ ಮಾಡ್ಕೊಳ್ತಾ ಇದ್ರು. ಎಷ್ಟೇ ವಯಸ್ಸಾದ್ರು ಅಲ್ಲಿ ಮಕ್ಕಳು ಯಾರು ನೋಡ್ಕೊಳಲ್ಲ, ಅದಕ್ಕೆ ಅವ್ರಿಗೆ ಏನ್ ಸಾಧ್ಯ ಆಗುತ್ತೋ ಹೋಗಿ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇದರಿಂದ ಅವರ ಆಯುಷ್ಯ ದೀರ್ಘಾಯುಷ್ಯ ಆಗತ್ತೆ ಅಂತ ನಾನು ಅನ್ಕೊಂಡೆ. ಆಮೇಲೆ ಅವರ ಶರೀರವನ್ನ ಕಾಪಾಡ್ಕೋಬೇಕು ಅಂದ್ರೆ ನಿತ್ಯ ಅವರು ಎಕ್ಸರ್ಸೈಸ್ ಅಂತ ಮಾಡ್ತಾ ಇದ್ರು, ಅದನ್ನ ಮಾತ್ರ ಅವ್ರು ಬಿಡ್ತಾ ಇರ್ಲಿಲ್ಲ. ರಾತ್ರಿ ಬೇಗ ಊಟ ಮಾಡ್ತಾ ಇದ್ರು. ಸೊ ಇದೆಲ್ಲ ನಾವು ನೋಡಿದಾಗ ಅವರಿಗೆ ಈ ದೀರ್ಘಾಯುಷ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ನಮ್ಗನ್ಸುತ್ತೆ. ನಮ್ಮಲ್ಲಿ ನೋಡಿ 60 ವರ್ಷ ಆಯ್ತಂದ್ರೆ ಅಯ್ಯೋ ಸೊಸೆ ಬಂದಿದ್ದಾಳ, ನಾನ್ ಯಾಕೆ ಕೆಲಸ ಮಾಡ್ಬೇಕು, ನಾನ್ ಕುತ್ಕೊಂಡು ಎಲ್ಲಾ ಕೆಲಸ ಹೇಳ್ಬೇಕು, ನಾನ್ ಕೆಲಸ ಮಾಡಿದ್ರೆ ಅವಮಾನ. ಇದು ಸಾಕಷ್ಟು ಅತ್ತೆಯಂದ್ರಿಗೆ ಈಗಿನ ಕಾಲದಲ್ಲಿ ಕಡಿಮೆ ಆಗಿದೆ. ಮೊದಲಿನ ಅತ್ತೆಯರಿಗೆ ಈ ಒಂದು ಮನೋಭಾವ ಇತ್ತು. ಅದರ ಒಂದು ಪರಿಣಾಮ ಏನು ಅಂದ್ರೆ ಅವರಿಗೆ ತುಂಬಾ ಬೇಗ ಹಾಸಿಗೆ ಮೇಲೆ ಕೂತ್ಕೊಳ್ಳೋ ಹಾಗೆ ಪರಿಸ್ಥಿತಿ ಬರ್ತಾ ಇತ್ತು. ಆದ್ರೆ ಈಗಿನವರು ತುಂಬಾ ಬದಲಾಗಿದ್ದಾರೆ, ಎಲ್ರೂ ತುಂಬಾ ಆಕ್ಟಿವ್ ಆಗಿರ್ತಾರೆ. ಆದ್ರಿಂದ 70 ವಯಸ್ಸಾದ್ರು 75 ವಯಸ್ಸಾದ್ರು 80 ವಯಸ್ಸಾದ್ರು ತುಂಬಾನೇ ಅವರು ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು, ಹೆಚ್ಚಾಗಿ ನಮ್ಮ ಒಂದು ಧ್ಯಾನದಲ್ಲಿರೋರು ಎಷ್ಟೋ ಜನ 70 ವಯಸ್ಸಿನ ಮೇಲಿರೋರು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ, ತುಂಬಾ ಆಕ್ಟಿವ್ ಆಗಿರ್ತಾರೆ. ಸೊ ಧ್ಯಾನ ಮಾಡ್ತಾ ಇದ್ರೆ, ಶರೀರಕ್ಕೆ ಕೆಲಸ ಕೊಡ್ತಾ ಇದ್ರೆ, ಮನಸ್ಸಿಗೆ ಕೆಲಸ ಕೊಡ್ತಾ ಇದ್ರೆ ನಮ್ಗೆ ದೀರ್ಘಾಯುಷ್ಯ ಇರುತ್ತೆ. ಜೊತೆಗೆ ನಮ್ಗೆ ಒಂದು ವಜ್ರಕಾಯ ಶರೀರ ಅನ್ನೋದು, ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ನಮ್ಗೆ ಸಿಗುತ್ತೆ ಅಂತ ನಾವು ತಿಳ್ಕೋಬೇಕು. ಈಗ 20-30 ವರ್ಷಗಳಿಗೊಮ್ಮೆ ಈ ಮಾನವನ ಮೇಲೆ ವೈರಸ್ ದಾಳಿ ಬೇರೆ ಬೇರೆ ರೂಪದಲ್ಲಿ ಅಟ್ಯಾಕ್ ಆಗಿದೆ. ಆದ್ರೂ ಕೂಡ ಈ ಮೇಲೆ ಹೇಳಿದ ವ್ಯಕ್ತಿಗಳು ಅವುಗಳನ್ನ ಎದುರಿಸಿ ಜೀವನ ಮಾಡಿದ್ದಾರೆ. ಅದಕ್ಕೆ ಅವ್ರ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ನಮ್ಮ ಸೀನಿಯರ್ಸ್, ಆದ್ರಿಂದ ನಾವು ಕೂಡ ಅವರನ್ನ ಫಾಲೋ ಮಾಡಲೇಬೇಕು. ಮೊದಲು ನಮ್ಮ ದೇಹ ಸ್ಟ್ರಾಂಗ್ ಆಗಿರ್ಬೇಕು. ದೇಹ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು. ನಮ್ಮ ಶರೀರ ರಚನೆ ಹೇಗಿದೆ ಅಂದ್ರೆ ಹೊರಗಿನಿಂದ ವೈರಿಗಳು ಅಟ್ಯಾಕ್ ಮಾಡಿದ್ರೆ ನಮ್ಮ ಶರೀರದಲ್ಲಿನ ಸೈನಿಕರು ಯುದ್ಧ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅಷ್ಟು ಅದ್ಭುತವಾದ ವ್ಯವಸ್ಥೆ ನಮ್ಮ ಶರೀರಕ್ಕಿದೆ. ಉದಾಹರಣೆಗೆ ಎಲ್ಲೋ ಒಂದು ಸಣ್ಣ ಗಾಯ ಆಗಿದೆ ಅಂದ್ಕೊಳ್ಳಿ, ಅದು ತನ್ನಂತೆ ತಾನೇ ಹೀಲ್ ಆಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಈ ಒಂದು ಫೈಟ್ ಮಾಡುವ ಶರೀರದ ಚೈತನ್ಯವನ್ನ ನಾವು ಹೆಚ್ಚಿಸ್ಕೊಳ್ಬೇಕು. ಉದಾಹರಣೆಗೆ ಫ್ರಾಕ್ಚರ್ ಆಗಿರುತ್ತೆ, ಫ್ರಾಕ್ಚರ್ ಆದಾಗ ಅವ್ರು ಏನು ಮಾಡಲ್ಲ,
ಮುರಿದ ಎಲುಬುಗಳನ್ನ ಜೋಡಿಸಿ ಒಂದು ಪಟ್ಟಿ ಹಾಕ್ತಾರೆ. ಅವು ನಿಧಾನವಾಗಿ ಅವಷ್ಟಕ್ಕೆ ಅವು ಕೂಡ್ಕೊಳ್ಳುತ್ತೆ. ಆ ಒಂದು ಅದ್ಭುತವಾದ ರಚನೆ ನಮ್ಮ ದೇಹದಲ್ಲಿದೆ. ಸೊ ಆ ಒಂದು ವ್ಯವಸ್ಥೆನ ನಾವು ಹೆಚ್ಚು ಮಾಡ್ಕೊಳ್ಬೇಕು. ಈಗ ಎಕ್ಸಾಂಪಲ್ ಕೋವಿಡ್ ಟೈಮ್ನಲ್ಲಿ ಕೆಲವರಿಗೆ ಕೋವಿಡ್ ಅಟ್ಯಾಕ್ ಆಯ್ತು, ಕೆಲವರಿಗೆ ಆಗ್ಲಿಲ್ಲ, ಕೆಲವರು ಮರಣ ಹೊಂದಿದ್ರು, ಕೆಲವರಿಗೆ ಸ್ವಲ್ಪ ತೊಂದರೆ ಆಯ್ತು, ಕೆಲವರಿಗೆ ತುಂಬಾನೇ ಸೀರಿಯಸ್ ಆಯ್ತು. ಇದೆಲ್ಲ ಹೇಗೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಕೋವಿಡ್ ವೈರಸ್ ಫ್ರೀಕ್ವೆನ್ಸಿಗಿಂತ ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಇದೆ. ಆದ್ರೆ ಕೆಲವರು ನಾನಾ ಕಾರಣಗಳಿಂದ ತಮ್ಮ ಫ್ರೀಕ್ವೆನ್ಸಿಯನ್ನ ತುಂಬಾನೇ ವೀಕ್ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಕೋವಿಡ್ ಸಾಕಷ್ಟು ತೊಂದರೆ ಕೊಟ್ಟಿದೆ. ಸೊ ಆದ್ರಿಂದ ನಾವು ವಜ್ರಕಾಯದವರಾಗಿರ್ಬೇಕು ಅಂದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು. ಸೊ ಈ ಒಂದು ಇಮ್ಯುನಿಟಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಅದು ಎಲ್ಲೆಲ್ಲಿ ಲಾಸ್ ಆಗತ್ತೆ ಅಂತ ನಾವು ನೋಡೋಣ. ಅದು ತುಂಬಾ ಮುಖ್ಯ. ಈಗ ಧ್ಯಾನ ಮಾಡಿದಾಗ ನಮ್ಗೆ ಎನರ್ಜಿ ಬರುತ್ತೆ, ಆದ್ರೆ ಅದು ಎಲ್ಲೆಲ್ಲಿ ಸೋರಿ ಹೋಗುತ್ತೆ ಅದನ್ನ ನೋಡ್ಕೊಂಡಾಗ, ಅದನ್ನ ಸರಿಪಡಿಸ್ಕೊಂಡಾಗ ಆ ಎನರ್ಜಿಯನ್ನ ನಮ್ಮಲ್ಲಿ ನಾವು ಇಟ್ಕೊಳಕ್ಕಾಗತ್ತೆ. ಅದೇ ರೀತಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಇರ್ತೀವಿ, ಆದ್ರೆ ಅದು ಸೋರಿ ಹೋಗದಂತೆ ಎಲ್ಲೆಲ್ಲಿ ಸೋರಿ ಹೋಗ್ತಾ ಇದೆ ಅದನ್ನ ನಾವು ಮುಂಚೆ ತಿಳ್ಕೋಬೇಕು. ದುಃಖ ದುಃಖ ಪಟ್ಟಾಗ ನಮ್ಮ ಬಾಡಿ ವೀಕ್ ಆಗುತ್ತೆ. ಭಯ, ಕೋಪ, ಅಹಂಕಾರ, ದರ್ಪ, ಸೊ ಈ ಎಲ್ಲಾ ಗುಣಗಳಿದ್ದಾಗ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನ ನಾವು ಕಡಿಮೆ ಮಾಡ್ತವೆ. ಸೊ ಯಾವುದೇ ವೈರಸ್ ಫ್ರೀಕ್ವೆನ್ಸಿಗಿಂತ ನಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಯ್ತು ಅಂದ್ರೆ ಆ ವೈರಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರಿಂದ ಯಾವುದೇ ಒಂದು ಕಾಯಿಲೆ ಬರ್ಲಿ ಮೊದಲು ನಮ್ಗೆ ಭಯ ಇರಬಾರ್ದು, ಅನುಮಾನ ಇರಬಾರ್ದು. ಅಯ್ಯೋ ಇದು ನಂಗೆ ಕಡಿಮೆ ಆಗುತ್ತೋ ಇಲ್ಲೋ ಅನುಮಾನ ಇರಬಾರ್ದು. ನಂಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಇದ್ದಾಗ ನಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಗ್ಬಿಡುತ್ತೆ, ನಮ್ಮ ಇಮ್ಯುನಿ ಸಿಸ್ಟಮ್ ಡೌನ್ ಆಗುತ್ತೆ. ಆಗ ಆ ಹೊರಗಿನ ವೈರಸ್ ನಮ್ಮನ್ನ ಈಸಿಯಾಗಿ ಅಟ್ಯಾಕ್ ಮಾಡುತ್ತೆ. ಸೊ ಕೋವಿಡ್ ವಿಷಯ ಬಂದಾಗ ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲಿ ಹೇಳ್ಬೇಕು ಅಂದ್ರೆ, ನಮ್ಮ ಯಜಮಾನ್ರಿಗೆ ಕೋವಿಡ್ ಅಟ್ಯಾಕ್ ಆಯ್ತು. ಅವ್ರ ಜೊತೆಲೇ ಇದ್ದೆ ನಾನು ಮನೇಲೆ. ನಮ್ಗೆ ಐಡೆಂಟಿಫೈ ಆಗ್ಲಿಲ್ಲ ಕೋವಿಡ್ ಬಗ್ಗೆ. ನಮ್ಮ ಮನೆಯವರಿಗೆ ತುಂಬಾನೇ ಸೀರಿಯಸ್ ಆಗಿ ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು. ನನಗೂ ಕೋವಿಡ್ ಬಂದಿರುತ್ತೆ ಅಂತ ಡಾಕ್ಟರ್ ಹೇಳಿದ್ರು, ಆದ್ರೆ ಯಾವುದೇ ಒಂದು ಕೋವಿಡ್ನ ಲಕ್ಷಣಗಳು ನನ್ನಲ್ಲಿ ಇರ್ಲಿಲ್ಲ. ಒಂದು ನೆಗಡಿ ಆಯ್ತು, ಕೆಮ್ಮಾಯ್ತು, ಜ್ವರ ಆಯ್ತು, ಯಾವುದು ನನ್ನಲ್ಲಿ ಇರ್ಲಿಲ್ಲ. ಕೇವಲ ಆ ಟೇಸ್ಟ್ ಬಡ್ಸ್, ನಾಲಿಗೆ ರುಚಿ ಮಾತ್ರ ನನ್ಗೆ ಹೋಗಿತ್ತು. ನಾನು ಹಾಯಾಗಿ ಧ್ಯಾನ ಮಾಡ್ಕೊಂಡು ಆಗ ಸೀತಾಯಣದ ಬಗ್ಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೆ. ಸೀತಾಯಣ ಪುಸ್ತಕದಿಂದ ನಾನು ನೋಟ್ಸ್ ಬರ್ಕೊಳ್ಳೋದು ಎಲ್ಲವನ್ನ ತುಂಬಾ ಈಸಿಯಾಗಿ ನಾನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಸೊ ಆದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಯಾವುದೇ ಒಂದು ಈ ಅರಿಷಡ್ ವರ್ಗಗಳಿಂದ ಅದು ಸೋರಿ ಹೋಗದಂತೆ ನಾವು ನೋಡ್ಕೋಬೇಕು. ಸೊ ನಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಗ್ಬಾರ್ದು ಅಂದ್ರೆ ನಮ್ಮ ಗುಣಗಳಾದ ದಯೆ, ಕೃತಜ್ಞತೆ, ಸಹಾನುಭೂತಿ, ಅನ್ಕಂಡೀಷನಲ್ ಲವ್ ಇವನ್ನೆಲ್ಲ ಹೆಚ್ಚು ಮಾಡ್ಕೋಬೇಕು. ಕೃತಜ್ಞತೆಗೆ ಹೈಯೆಸ್ಟ್ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಕೃತಜ್ಞತೆ ಅಂದ್ರೆ ಬರೇ ಬಾಯಿ ತುದಿಯಲ್ಲಿ ಥ್ಯಾಂಕ್ ಯು ಹೇಳೋದಲ್ಲ, ನಮ್ಮ ಹೃದಯ ತುಂಬಿ ಆನಂದ ಬಾಷ್ಪದಿಂದ ಪ್ರತಿದಿನ ಬೆಳಗ್ಗೆ ಎದ್ದು ನಾವು ಹೇಳ್ಕೊಳ್ಳೋದು. ಬೆಳಗ್ಗೆ ಅಂತಲ್ಲ, ಯಾವಾಗ ನಮ್ಗೆ ಯಾವುದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕೋ ಅದು ಹೃದಯ ತುಂಬಿ ನಾವು ಹೇಳ್ಕೋಬೇಕು. ಉದಾಹರಣೆಗೆ ಎಕ್ಸಾಂಪಲ್, ನಾವೆಲ್ಲ ಹೌಸ್ ವೈಫ್ಸ್, ಮನೆಯಲ್ಲಿ ಗೃಹಿಣಿಯರು. ಈಗ ಆನ್ಲೈನ್ ಕ್ಲಾಸ್ ಧ್ಯಾನಕ್ಕೆ ಬಂದ ಮೇಲೆ ಕ್ಲಾಸಸ್ ಮಾಡ್ತೀವಿ, ಆನ್ಲೈನ್ ಕ್ಲಾಸಸ್ ಮಾಡ್ತೀವಿ. ಇದರಿಂದ ಎಷ್ಟೋ ಜನರಿಗೆ ಎಷ್ಟೋ ಸಹಾಯ ಆಗಿದೆ. ಆವಾಗ ನಮ್ಗೆ ಏನ್ ಅನ್ಸುತ್ತೆ, ಗುರುಗಳ ಬಗ್ಗೆ ಎಷ್ಟೋ ಒಂದು ಕೃತಜ್ಞತೆ ಭಾವನೆ ಬರುತ್ತೆ. ಗುರುಗಳು ನಮ್ಗೆ ಎಷ್ಟು ಒಳ್ಳೆ ವಿದ್ಯೆಯನ್ನ ಕೊಟ್ಟಿದ್ದಾರೆ, ನಮ್ಮ ಈ ವಿದ್ಯೆಯಿಂದ ಎಷ್ಟು ಜನರ ಜೀವನದಲ್ಲಿ ಒಂದು ಬೆಳಕನ್ನ ಕೊಡೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ ಅಂತ ನಾವು ಹೃದಯ ತುಂಬಿ ಕೃತಜ್ಞತೆ ತೋರಿಸೋದು. ಇದೇ ರೀತಿ ಪ್ರತಿ ಒಂದಕ್ಕೂ ಕೃತಜ್ಞತೆಯನ್ನ ನಾವು ತೋರಿಸ್ಬೇಕು. ಉದಾಹರಣೆಗೆ ಬೆಳಗ್ಗೆ ಎದ್ದ ತಕ್ಷಣ
ಓ ನಾನು ಜೀವಂತವಾಗಿದ್ದೀನಿ ಭಗವಂತ ನಿನಗೆ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ಳೋದು. ಅದೇನೋ ಮಲಗ್ತೀವಿ ಹೇಳ್ತೀವಿ ಅಂತ ಅನ್ಕೊಂಡ್ರೆ ಅಲ್ಲಿ ಏನೂ ಇಲ್ಲ. ಮಲಗಿದವರು ಬೆಳಗ್ಗೆ ಹೇಳ್ತಾರೋ ಇಲ್ಲೋ ಅನ್ನೋದು ಅದು ಯಾರು ಹೇಳಕ್ಕಾಗಲ್ಲ. ಸೊ ನಾವ್ ಎದ್ದಿದ್ದೀವಿ, ಉಸಿರಾಡ್ತಾ ಇದೀವಿ, ಜೀವಂತ ಇದೀವಿ ಅಂದ್ರೆ ಆ ಭಗವಂತನಿಗೆ ನಾವು ಧನ್ಯವಾದ ಹೇಳ್ಕೋಬೇಕು. ಪ್ರತಿ ಒಂದಕ್ಕೂ ಒಂದು ಒಳ್ಳೆ ಮನೆ ಕೊಟ್ಟಿರ್ತಾನೆ, 3 ಹೊತ್ತು ಊಟ ಮಾಡಕ್ಕೆ ಊಟ ಕೊಟ್ಟಿದ್ದಾನೆ, ಓಡಾಡೋದಕ್ಕೆ ಎಲ್ಲ ಅವಯವಗಳನ್ನ ಸರಿಯಾಗಿರುವಂತೆ ನೋಡ್ಕೊಳ್ತಾ ಇದ್ದಾನೆ ಭಗವಂತ. ಹೀಗೆ ಹೇಳ್ತಾ ಹೋದ್ರೆ ಎಷ್ಟೆಲ್ಲ ನಾವು ನಮ್ಮ ಕೃತಜ್ಞತೆಯನ್ನ ಆ ಪ್ರಕೃತಿ ಮಾತೆಗೆ, ಭೂಮಾತೆಗೆ, ಪಂಚಭೂತಗಳಿಗೆ ಪ್ರತಿ ಒಬ್ಬರಿಗೂ ನಾವು ಕೃತಜ್ಞತೆಯನ್ನ ಇಡೀ ದಿನ ತೋರಿಸ್ತಾ ಹೋದಾಗ ನಮ್ಮಲ್ಲಿ ಆ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನೋದು ಸಾಕಷ್ಟು ಡೆವಲಪ್ ಆಗುತ್ತೆ. ಹಾಗೆ ಒಂದು ವಾಯ್ಸ್ ಬ್ರೇಕ್. ಹೌದಾ ಮೇಡಮ್? ಫುಲ್ ಇದೆ ಮೇಡಮ್. ಈಗ ಈಗ ಕ್ಲಿಯರ್ ಇದೆ ಮೇಡಮ್. ಹಾ, ಸ್ವಲ್ಪ ದೂರ ಹೋದೆ ಅನ್ಸುತ್ತೆ. ಹಾ ಓಕೆ, ಈಗ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್, ಕ್ಲಿಯರ್ ಇದೆ. ಓಕೆ ಓಕೆ. ಸೊ ಹಾಗೆ ಈ ಅನ್ಕಂಡೀಷನಲ್ ಲವ್, ಈ ಪ್ರೀತಿ ಅನ್ನೋದ್ರಿಂದ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಸಾಕಷ್ಟು ಡೆವಲಪ್ ಆಗುತ್ತೆ. ಪ್ರತಿ ಒಬ್ಬರನ್ನ ನಾವು ಪ್ರೀತಿಯಿಂದ ಮಾತಾಡಿಸ್ಬೇಕು, ಪ್ರೀತಿಯನ್ನ ತೋರಿಸ್ಬೇಕು. ಮತ್ತೆ ಕೇವಲ ಹೊರಗಿನ ಪ್ರೀತಿ ಅಲ್ಲ, ನಮ್ಮ ಅಂತರಾಳದಿಂದ ಬಂದಿರೋ ಪ್ರೀತಿಯನ್ನ ನಾವು ತೋರಿಸ್ಬೇಕು. ಪ್ರಾಣಿಗಳ ಪ್ರೀತಿ ಇರ್ಬೇಕು, ಪಕ್ಷಿಗಳ ಮೇಲೆ ಪ್ರೀತಿ ಇರ್ಬೇಕು, ನಮ್ಮ ಸಹಜೀವಿಗಳ ಮೇಲೆ ಪ್ರೀತಿ ಇರ್ಬೇಕು. ಹೀಗೆ ಈಗೆಲ್ಲ ಭಾವನೆಗಳು, ದಯೆ, ಕರುಣೆ, ಪ್ರೀತಿ, ಸಹಾನುಭೂತಿ, ಈ ಕೃತಜ್ಞತೆ, ಇವನ್ನೆಲ್ಲ ನಾವು ಹೃದಯ ತುಂಬಿ ಹೇಳ್ತಾ ಹೋದಾಗ ನಮ್ಮ ಒಂದು ಆ ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ದೇಹಕ್ಕೆ ನಾವು ಪ್ರತಿದಿನ ಧನ್ಯವಾದಗಳನ್ನ ಹೇಳ್ಬೇಕು. ಯಾಕೆ ಅಂದ್ರೆ ಅದು 24x7 ಕೆಲಸ ಮಾಡ್ತಾ ಇರುತ್ತೆ ನಮ್ಮ ದೇಹದ ಅವಯವಗಳು. ಸೊ ಎಲ್ಲ ಭಾಗಗಳು ಅಲ್ಲಿ ಇರೋದು ದೇಹದ ಅವಯವಗಳಲ್ಲ, ಕಣಗಳಲ್ಲ, ಅಲ್ಲಿ ದೇವತೆಗಳಿರ್ತಾರೆ. ನಾವು ಥ್ಯಾಂಕ್ಸ್ ಹೇಳಿದಾಗ ಅವ್ರು ಸಾಕಷ್ಟು ಸಂತೋಷ ಪಡ್ತಾರೆ ಮತ್ತು ಇನ್ನೂ ಹೆಚ್ಚು ಉತ್ಸಾಹದಿಂದ ನಮಗೋಸ್ಕರ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಸೊ ಇವನ್ನೆಲ್ಲ ನಾವು ಬೆಳೆಸ್ಕೊಂಡಿದ್ದೆ ಆದ್ರೆ ಯಾವ ವೈರಸ್ಸು ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ದುಃಖ, ಕೋಪ, ಅಹಂಕಾರ, ಅಧಿಕಾರ, ಈ ಗುಣಗಳನ್ನ ಬಿಟ್ಟು ದಯೆ, ಕೃತಜ್ಞತೆ, ಸಹಾನುಭೂತಿ, ಈ ಒಂದು ಅನ್ಕಂಡೀಷನಲ್ ಈ ಗುಣಗಳನ್ನ ಬೆಳೆಸ್ಕೊಂಡ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಸಾಕಷ್ಟು ಶಕ್ತಿಯುತವಾಗಿರುತ್ತೆ. ಮತ್ತೆ ಈ ಸಿಸ್ಟಮ್ ಎಲ್ಲ ನಮ್ಮ ಚಕ್ರಗಳಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೂಲಾಧಾರ ಚಕ್ರ, ಅದು ಆಕ್ಟಿವ್ ಆಗಿ ಇದೆಯಾ ಇಲ್ವಾ ತಿಳ್ಕೊಳ್ಳುವ ಲಕ್ಷಣಗಳು. ಇಲ್ಲ ಅಂತಂದ್ರೆ ಆಕ್ಟಿವ್ ಆಗಿ ಇರೋದಕ್ಕೆ ಏನ್ ಮಾಡ್ಬೇಕು? ಸೊ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಅಲ್ಲಿ ಇದೆಯಾ ಇಲ್ವಾ ತಿಳ್ಕೋಬೇಕು ಅಂದ್ರೆ ನೀವು ಜವಾಬ್ದಾರಿಯುತವಾದ ಕೆಲಸದಲ್ಲಿದ್ದೀರಾ ಇಲ್ವಾ ನೋಡ್ಕೊಳ್ಳಿ. ನೀವು ಜವಾಬ್ದಾರಿಯಿಂದ ಇದ್ದೀರಾ ಅಂದ್ರೆ ಸಾಕು, ನಿಮ್ಮ ಮೂಲಾಧಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ನೋಡಿ, ಕೆಲವ್ರು ಇರ್ತಾರೆ ಯಾವಾಗ್ಲೂ ಊಟ ಮಾಡ್ತಾರೆ, ಮಲಗ್ತಾರೆ, ಯಾವ ಜವಾಬ್ದಾರಿನೂ ಬೇಡ. ಇಲ್ಲ ಅಂದ್ರೆ ಟಿವಿ ನೋಡೋದು, ಇಲ್ಲ ಮೊಬೈಲ್ ನೋಡೋದು, ಏನು ಕೆಲಸ ಬೇಡ. ಸೊ ನೀವು ಜವಾಬ್ದಾರಿಯಿಂದ ಇದ್ದೀರಾ ಅಂದ್ರೆ ನಿಮ್ಮ ಫಸ್ಟ್ ಲೆವೆಲ್ ಇಮ್ಯೂನ್ ಸಿಸ್ಟಮ್ ಸರಿಯಾಗಿದೆ ಅಂತ ಅರ್ಥ. ಜವಾಬ್ದಾರಿ ಇರುವ ಇಲ್ಲದಿರುವ ವ್ಯಕ್ತಿಗಳ ಎಕ್ಸಾಂಪಲ್ ನಿಮಗೆ ಕೊಡ್ಬೇಕು ಅಂತಂದ್ರೆ ಮಹಾಭಾರತದ ಭೀಷ್ಮ ಮತ್ತು ವಿಚಿತ್ರ ವೀರ್ಯ. ವಿಚಿತ್ರ ವೀರ್ಯನಿಗೆ ಜವಾಬ್ದಾರಿ ಇರೋದಿಲ್ಲ, ಯಾವಾಗ್ಲೂ ಏನ್ ಮಾಡ್ತಿರ್ತಾನೆ? ಕುಡಿಯೋದು. ಕೊನೆಗೆ ಅವನನ್ನ ರಾಜನನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕೂಡ್ಸಿದ್ರೆ ಅಲ್ಲೇ ಅವನು ಸತ್ ಹೋಗ್ತಾನೆ. ಅದೇ ಭೀಷ್ಮನನ್ನ ನೋಡಿ, ಎಷ್ಟು ಜವಾಬ್ದಾರಿ,
ಕರ್ತವ್ಯ ನಿಷ್ಠೆ. ಅದಕ್ಕೆ ಭೀಷ್ಮ ತುಂಬಾ ವರ್ಷಗಳ ಕಾಲ ಜೀವಿಸಿದ್ದ ವೀರ ಧೀರ. ಯಾರೂ ಭೀಷ್ಮನನ್ನ ಸೋಲ್ಸೋದಕ್ಕೆ ಸಾಧ್ಯವಿಲ್ಲ. ಆತನದು ವಜ್ರಕಾಯ. ಯಾಕೆಂದ್ರೆ ತನ್ನ ಜವಾಬ್ದಾರಿಯನ್ನ ಅವನು ಪರ್ಫೆಕ್ಟ್ ಆಗಿ ನಿರ್ವಹಿಸ್ತಾ ಇದ್ದ. ಆದ್ರಿಂದ ಮೂಲಾಧಾರ ಚಕ್ರವು ಹೆಚ್ಚು ಆಕ್ಟಿವ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಧ್ಯಾನ ಸಾಧನೆಯನ್ನ ಮಾಡಬೇಕು. ಬೇರೆ ಏನು ಮಾಡ್ಬೇಕಾಗಿಲ್ಲ. ಮೂಲಾಧಾರ ಆಕ್ಟಿವ್ ಆಗಿದ್ರೆ ಜವಾಬ್ದಾರಿಯಿಂದ ಇರ್ತೀರಾ. ಇಲ್ಲಿ ಜವಾಬ್ದಾರಿ ಅಂದ್ರೆ ಎರಡು ರೀತಿಯ ಜವಾಬ್ದಾರಿ. ಒಂದು ಕುಟುಂಬದ ಜವಾಬ್ದಾರಿ, ಇನ್ನೊಂದು ವಿಶ್ವದ ಜವಾಬ್ದಾರಿ. ಇಲ್ಲಿ ಭೀಷ್ಮ ತನ್ನ ರಾಜ್ಯದ ಬಗ್ಗೆ ಅಷ್ಟೇ ಆಲೋಚನೆ ಮಾಡಿದ. ಆದ್ದರಿಂದ ಕೃಷ್ಣ ಭೀಷ್ಮನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ. ಅದೇ ಕುಂತಿ ಮಾತೆಯನ್ನ ನೋಡಿ, ಆಕೆ ತನ್ನ ಮಕ್ಕಳ ಜೊತೆ ಒಂದು ಪುಟ್ಟ ಗ್ರಾಮದಲ್ಲಿದ್ದಾಗ ಆ ಗ್ರಾಮಕ್ಕೆ ಬಕಾಸುರನ ಕಾಟ ತುಂಬಾ ಇತ್ತು. ಕುಂತಿ ಬಕಾಸುರನ ಕಾಟ ತಪ್ಪಿಸೋದಕ್ಕೆ ತನ್ನ ಮಗ ಭೀಮನನ್ನ ಕಳಿಸ್ಕೊಟ್ಲು. ಇದೇನು ವಿಶ್ವದ ಕೆಲಸ. ಹೀಗೆ ವಿಶ್ವದ ಕೆಲಸವನ್ನ ಮಾಡಿದಾಗ ಮೂಲಾಧಾರ ಚಕ್ರವು ಪರ್ಫೆಕ್ಟ್ ಆಗಿ ಇರುತ್ತೆ. ಅದಕ್ಕೆ ನಮ್ಮ ಗುರುಗಳು ಬರೀ ಧ್ಯಾನ ಸಾಧನೆ ಮಾತ್ರ ಮಾಡಬೇಡಿ, ಧ್ಯಾನ ಪ್ರಚಾರವನ್ನ ಮಾಡಿ. ಧ್ಯಾನ ಪ್ರಚಾರ ಮಾಡೋದು ವಿಶ್ವದ ಕೆಲಸ, ಧ್ಯಾನ ಸಾಧನೆ ಮಾಡೋದು ಅದು ನಮ್ಮ ಕೆಲಸ. ಹಾಗೆ ನೀವು ಕೆಲಸಗಳನ್ನ ಮಾಡ್ತಾ ಇರಿ, ಜವಾಬ್ದಾರಿಯಿಂದ ತಪ್ಪಿಸ್ಕೋಬೇಡಿ ಅಂತ ನಮ್ಮ ಗುರುಗಳು ಕೂಡ ನಮ್ಗೆ ಸದಾ ಹೇಳ್ತಾ ಇದ್ರು. ಸ್ವಾಧಿಷ್ಠಾನ ಚಕ್ರ. ಈ ಚಕ್ರ ಆಕ್ಟಿವ್ ಆಗಿದ್ರೆ ಸ್ನೇಹ ಎನ್ನುವ ಸುಗಂಧವನ್ನ ಬೀರ್ತಾ ಇರುತ್ತೆ. ನೀವು ಸ್ನೇಹದಿಂದ ಇರೋದಿಕ್ಕೆ ಆಗ್ತಾ ಇಲ್ವಾ, ನಿಮ್ಮ ಸ್ವಾಧಿಷ್ಠಾನ ಚಕ್ರ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಏನ್ ಮಾಡ್ಬೇಕಾಗ ಸಜ್ಜನ ಸಾಂಗತ್ಯವನ್ನ ಮಾಡಿ. ಮೂಲಾಧಾರಕ್ಕೆ ಧ್ಯಾನ ಅವಶ್ಯಕ, ಸ್ವಾಧಿಷ್ಠಾನಕ್ಕೆ ಸಜ್ಜನ ಸಾಂಗತ್ಯ ಅವಶ್ಯಕ. ನೋಡಿ, ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆ ಎಷ್ಟು ಜನ ಸ್ನೇಹಿತರಾಗ್ತಾರೆ. ನಮ್ಗೆ ಬಂಧು ಅಲ್ಲ, ಬಳಗ ಅಲ್ಲ, ರಕ್ತ ಸಂಬಂಧ ಅಲ್ಲ, ಕೇವಲ ಒಂದು ಧ್ಯಾನದ ಮಾಧ್ಯಮದಿಂದ ಸಾಕಷ್ಟು ಸ್ನೇಹಿತರನ್ನ ನಾವು ಗಳಿಸ್ತೀವಿ. ಅಂದ್ರೆ ಧ್ಯಾನ ಸಾಧನೆ ಮಾಡ್ತಾ ಸಜ್ಜನ ಸಾಂಗತ್ಯ ಮಾಡಿದಾಗ ಸ್ವಾಧಿಷ್ಠಾನ ಚಕ್ರ ಅದು ಆಕ್ಟಿವ್ ಆಗುತ್ತೆ. ಉದಾಹರಣೆಗೆ ಮತ್ತೆ ಇಲ್ಲಿ ಮಹಾಭಾರತದ ಉದಾಹರಣೆಯನ್ನ ತಗೊಳ್ಳೋಣ. ಜರಾಸಂಧ ತನ್ನ ಸ್ನೇಹಿತನನ್ನ ಕೊಲ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಪಾಂಡುರಾಜ ಸ್ನೇಹಕ್ಕೆ ಪ್ರತೀಕ. ಒಂದು ಪ್ರಾಣಿಯನ್ನ ಕೊಂದಿದ್ದಕ್ಕೆ ಎಷ್ಟೊಂದು ದುಃಖ ಪಡ್ತಾನೆ. ಅದಕ್ಕೆ ಜರಾಸಂಧ ಕೃಷ್ಣನ ಆದೇಶದ ಮೇರೆಗೆ ಭೀಮನಿಂದ ಕೊಲ್ಲಲ್ಪಟ್ಟ. ಆದ್ರಿಂದ ಫ್ರೆಂಡ್ಸ್, ಎಲ್ರ ಜೊತೆ ಸ್ನೇಹದಿಂದ ಇರ್ಬೇಕು. ಇನ್ನು ಮಣಿಪೂರಕ ಚಕ್ರ. ಈ ಮಣಿಪೂರಕ ಚಕ್ರ ಆಕ್ಟಿವ್ ಆಗಿ ಇತ್ತು ಅಂದ್ರೆ ನಿಮ್ಮ ಬಾಯಿಯಿಂದ ಬರೀ ಪ್ರಶಂಸೆಗಳೇ ಬರುತ್ತೆ, ಕಂಪ್ಲೇಂಟ್ಸ್ ಅನ್ನೋದು ಬರೋದೇ ಇಲ್ಲ. ನಿಮ್ಮಿಂದ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂದ್ಕೊಳ್ಳಿ, ನಿಮ್ಮ ಮಣಿಪೂರಕ ಚಕ್ರ ಆಕ್ಟಿವ್ನೆಸ್ ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಶಕ್ತಿ ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಮಣಿಪೂರಕ ಚಕ್ರ ಆಕ್ಟಿವ್ ಆಗಿ ಇರ್ಬೇಕು ಅಂತಂದ್ರೆ ಯಾವಾಗ್ಲೂ ಒಬ್ರನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು, ಪ್ರಶಂಸೆ ಮಾಡ್ತಾ ಇರ್ಬೇಕು. ಪ್ರಶಂಸೆ ಅಂದ್ರೆ ಸುಮ್ನೆ ಹೊಗಳೋದಲ್ಲ, ಇರೋದನ್ನ ನಾವು ಮೆಚ್ಕೋಬೇಕು. ಯಾರಾದ್ರೂ ಚೆನ್ನಾಗಿ ಹಾಡು ಹೇಳಿದ್ರೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ, ಅವ್ರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕು. ಯಾರ್ದಾದ್ರೂ ಸ್ಪೀಚ್ ಕೇಳಿದಾಗ ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಎಷ್ಟು ಸಬ್ಜೆಕ್ಟ್ ಹೇಳ್ತಾರ ಅವರು ಅಂತ ನಾವು ಪ್ರಶಂಸೆ ಮಾಡ್ಬೇಕು. ಏನಿದೆಯೋ ಅದನ್ನ ನಾವು ಹೃದಯ ತುಂಬಾ ಮೆಚ್ಕೋಬೇಕು. ಸೊ ಹೀಗೆ ನಾವು ಪ್ರಶಂಸೆ ಮಾಡ್ತಾ ಇಲ್ಲ ಅಂತ ಅನಿಸಿದ್ರೆ ನಿಮಗೆ ನೀವೇ ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ, ಪ್ರಶಂಸೆ ಮಾಡುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಚಕ್ರಗಳೆಲ್ಲ ಯೂನಿವರ್ಸ್ಗೆ ಕನೆಕ್ಟ್ ಆಗಿರ್ತವೆ. ನಿಮ್ಮಿಂದ ಜವಾಬ್ದಾರಿ ಅನ್ನುವ ಸುಗಂಧ, ಸ್ನೇಹ ಎನ್ನುವ ಸುಗಂಧ, ಅಭಿನಂದನೆ ಎನ್ನುವ ಸುಗಂಧ ಬರ್ತಾ ಇದ್ರೆ ಯೂನಿವರ್ಸ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ಆಗ ನಿಮ್ಮ ಚೈತನ್ಯವು ವಿಶ್ವವ್ಯಾಪಿಯಾಗಿ ಹೋಗುತ್ತೆ. ನಮ್ಮಲ್ಲಿರುವ ಶಕ್ತಿಗೆ, ಯೂನಿವರ್ಸ್ಗೆ ಲಿಂಕ್ ಈ ಚಕ್ರಗಳು. ಆದ್ರಿಂದ ನಿಮ್ಮ ಚಕ್ರಗಳನ್ನ, ನಿಮ್ಮ ಸ್ವಭಾವಗಳನ್ನ ಆಗಾಗ ನೀವು ಚೆಕ್ ಮಾಡ್ಕೊಳ್ಳಿ. ದುರ್ಯೋಧನನ ವಜ್ರಕಾಯ
ಹೇಗಾಯ್ತು ಹೇಳಿ ಫ್ರೆಂಡ್ಸ್? ನಮ್ಮ ಇಮ್ಯೂನ್ ಸಿಸ್ಟಮ್ ಎಷ್ಟೇ ಹೆಚ್ಚು ಮಾಡಿಕೊಂಡ್ರು ನಾವು ಯೂನಿವರ್ಸಲ್ ಫೋರ್ಸ್ಗೆ ಕನೆಕ್ಟ್ ಆಗದಿದ್ರೆ ಯೂನಿವರ್ಸ್ ನಮ್ಮನ್ನ ಉಳಿಸೋದಿಲ್ಲ. ಸೊ ಕೃಷ್ಣ ದುರ್ಯೋಧನನ ಹತ ಮಾಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಯಾಕೆಂದ್ರೆ ದುರ್ಯೋಧನನಲ್ಲಿ ಮಣಿಪುರಕ ಆಕ್ಟಿವ್ ಆಗಿರ್ಲಿಲ್ಲ. ಅಂದ್ರೆ ಅವನು ಯಾರನ್ನು ಪ್ರಶಂಸೆ ಮಾಡ್ತಿರ್ಲಿಲ್ಲ, ಕೇವಲ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇದ್ದ. ನಾನೇ ವೀರ, ನಾನೇ ಶೂರ, ನಾನೇ ಧೀರ, ನನ್ನಕ್ಕಿಂತ ಯಾರು ಹೆಚ್ಚು ಇಲ್ಲ. ಆದ್ರಿಂದ ಕೊನೆಗೆ ಅವನು ಭೀಮನ ಕೈಯಲ್ಲಿ ಸಾವನ್ನ ಅಪ್ತಾನೆ. ಜೊತೆಗೆ ಅವನು ಒಂದು ಅಧರ್ಮದ ದಾರಿಯನ್ನ ಹಿಡಿದಿದ್ದ. ಆದ್ರಿಂದ ಅವನಲ್ಲಿ ಎಷ್ಟೇ ಶಕ್ತಿ ಇದ್ರು, ಕೃಷ್ಣ ಅಂದ್ರೆ ಯಾರು? ಬ್ರಹ್ಮಾಂಡ. ಆ ಬ್ರಹ್ಮಾಂಡಕ್ಕೆ ಅವನ ಅಧರ್ಮ ಇಷ್ಟ ಆಗ್ಲಿಲ್ಲ. ಆದ್ರಿಂದ ಅವನನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿ ಭೀಮನ ಕೈಯಲ್ಲಿ ಅವನ ಸಾವು ಬರುವ ಹಾಗೆ ಕೃಷ್ಣ ಪ್ಲಾನ್ ಮಾಡ್ತಾನೆ. ಅಂದ್ರೆ ಬ್ರಹ್ಮಾಂಡಕ್ಕೆ ಯಾವಾಗ್ಲೂ ನಾವು ಧರ್ಮದಿಂದ ಇರೋದೇ ಇಷ್ಟ ಆಗತ್ತೆ. ನಾವು ಅಧರ್ಮದಿಂದ ಇದ್ದು ಎಷ್ಟೇ ನಾವು ವಜ್ರಕಾಯ ಶರೀರಿ ಆಗಿದ್ರು ಅದರಿಂದ ಪ್ರಯೋಜನ ಇಲ್ಲ. ಇನ್ನು ಅನಾಹತ ಚಕ್ರ. ಅನಾಹತ ಚಕ್ರ ಶಾಂತಿ ಸುಗಂಧವನ್ನ ಬೀರ್ತಾ ಇರುತ್ತೆ. ಯಾರು ಶಾಂತ ಚಿತ್ತರಾಗಿರ್ತಾರೋ ಅವರ ಅನಾಹತ ಚಕ್ರ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಕೆಲವ್ರು ಇರ್ತಾರೆ ಯಾವಾಗ್ಲೂ ಅಶಾಂತಿಯಿಂದ ಗೊಣಗ್ತಾ ಇರ್ತಾರೆ, ಅವರ ಅನಾಹತ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅನಾಹತ ಆಕ್ಟಿವ್ ಆಗ್ಬೇಕು ಅಂದ್ರೆ ಬರೀ ನಾವು ಕೇಳ್ಬೇಕು. ನೋಡಿ, ಕೆಲವ್ರು ಇರ್ತಾರೆ ಬೇರೆಯವ್ರ ಮಾತು ಏನೋ ಕೇಳಿಸ್ಕೊಳಲ್ಲ, ಅವ್ರ ಮಾತೇ ನಾವು ಕೇಳ್ಬೇಕು. ಆದ್ರೆ ಅನಾಹತ ಚಕ್ರ ಆಕ್ಟಿವ್ ಆಗಿದೆ ಅಂತ ಹೇಗ್ ಗೊತ್ತಾಗ್ಬೇಕು ಅಂದ್ರೆ ನಾವು ಬರೀ ಇನ್ನೊಬ್ರು ಹೇಳಿದ್ದನ್ನ ಕೇಳ್ತಾ ಇರ್ಬೇಕು. ಮಕ್ಕಳು ಹೇಳೋದನ್ನ ಕೇಳ್ಬೇಕು, ಹೆಂಡತಿ ಹೇಳೋದನ್ನ ಕೇಳ್ಬೇಕು, ಗಂಡ ಹೇಳೋದನ್ನ ಕೇಳ್ಬೇಕು, ನಮಗಿಂತ ಕೆಳಗಿನವ್ರು ಹೇಳೋದನ್ನ ಕೇಳ್ಬೇಕು, ನಮ್ಗಿಂತ ಜ್ಞಾನಿಗಳು ಹೇಳೋದನ್ನ ನಾವು ಕೇಳ್ತಾ ಇರ್ಬೇಕು. ಯಾವಾಗ ಹೆಚ್ಚು ನಾವು ಕೇಳ್ತೀವೋ ಆಗ ಶಾಂತಿ ನೆಲೆಸುತ್ತೆ. ಉದಾಹರಣೆಗೆ ನಮ್ಮ ಪತ್ರಿಜಿ ಅವರು, ಅವರಿಗೆ ಎಲ್ಲಾ ಜ್ಞಾನ ಇತ್ತು, ಆದ್ರೂ ಕೂಡ ಇಂಕೇಮ್ ಸಂಗತಿ ಅಂತ ಯಾವಾಗ್ಲೂ ಬೇರೆಯವರಿಂದ ಹೇಳೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ರು, ಪ್ರೋತ್ಸಾಹ ಕೊಡ್ತಾ ಇದ್ರು. ಅನುಭವಗಳನ್ನ ಕೇಳಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಸೊ ಕೇಳದೆ ಇರೋದಕ್ಕೆ ಎಕ್ಸಾಂಪಲ್ ಯಾರು ಅಂದ್ರೆ ಧೃತರಾಷ್ಟ್ರ, ಕೇಳೋದಕ್ಕೆ ಎಕ್ಸಾಂಪಲ್ ಯಾರು ಅಂದ್ರೆ ಧರ್ಮರಾಯ. ರಾಜ್ಯ ಹೋಯ್ತು, 13 ವರ್ಷ ವನವಾಸ ಅನುಭವಿಸಿದ್ರು, ಶಾಂತವಾಗಿ ಇದ್ದ ಧರ್ಮರಾಜ. ಇಲ್ಲಿ ಧೃತರಾಷ್ಟ್ರಗೆ ಸಂಪತ್ತಿದೆ, ಅಧಿಕಾರ ಇದೆ, ಎಲ್ಲಾ ಇದೆ, ಆದ್ರೆ ಮನಃಶಾಂತಿ ಇಲ್ಲ. 13 ವರ್ಷ ಪಾಂಡವರು ಬರೋದಿಲ್ಲ ಅಂತ ಗೊತ್ತು, ಹಾಯಾಗಿರ್ಬೋದಿತ್ತು, ಆದ್ರೆ ಅವನಿಗೆ ಶಾಂತಿ ಇಲ್ಲ. ಯಾಕೆ ಅಂದ್ರೆ ಧೃತರಾಷ್ಟ್ರ ಯಾರ ಮಾತು ಕೇಳಲ್ಲ. ಯಾಕೆ ಗಾಂಧಾರಿ ಮಾತು ಕೂಡ ಅವನು ಕೇಳಲೇ ಇಲ್ಲ. ಆದ್ರಿಂದ ಫ್ರೆಂಡ್ಸ್, ಶಾಂತಿ ಬೇಕು ಅಂದ್ರೆ ಅನಾಹತ ಚಕ್ರ ಆಕ್ಟಿವ್ ಆಗಿರ್ಬೇಕು. ಅನಾಹತ ಚಕ್ರ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಯಾವಾಗ್ಲೂ ನಾವು ಕೇಳ್ತಾ ಇರ್ಬೇಕು. ಕೇಳುವುದು ಕೂಡ ಒಳ್ಳೆಯ ಮಾತುಗಳನ್ನ, ಆಧ್ಯಾತ್ಮವನ್ನ, ಒಂದು ಜ್ಞಾನಿಗಳ ಮಾತುಗಳನ್ನ ನಾವು ಕೇಳ್ತಾ ಇರ್ಬೇಕು. ಯಾಕೆಂದ್ರೆ ಧೃತರಾಷ್ಟ್ರ ಕೂಡ ಕೇಳ್ತಾ ಇದ್ದ ಯಾರ ಮಾತು? ಶಕುನಿ ಮಾತು ಕೇಳ್ತಾ ಇದ್ದ. ಆದ್ರೆ ಧರ್ಮರಾಯ ಕೃಷ್ಣನ ಮಾತು ಕೇಳಿದ, ಯಕ್ಷನ ಮಾತು ಕೇಳಿದ, ಮಹಾಪುರುಷರ ಮಾತುಗಳನ್ನ ಕೇಳಿದ. ಇನ್ನು ವಿಶುದ್ಧ ಚಕ್ರ. ವಿಶುದ್ಧ ಚಕ್ರದಿಂದ ಬರುವ ಸುಗಂಧ ಏನು ಅಂದ್ರೆ, ಒಂದ್ ನಿಮಿಷ ಮೇಡಮ್, ಬಾಗ್ಲಾಕೊಂಡು ಮಧುರವಾದ ಮಾತುಗಳು. ಯಾರದಾದರೂ ಮಾತು ಪರ್ಫೆಕ್ಟ್ ಆಗಿ ಇದೆ ಅಂದ್ರೆ ಅವರ ವಿಶುದ್ಧ ಚಕ್ರ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ವಿಶುದ್ಧ ಚಕ್ರವು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಬಹಳ ಮುಖ್ಯ. ಸರಿಯಾದ ವಾಕ್ಯಗಳು ಬರದೇ ಇದ್ರೆ ಎನರ್ಜಿ ಎಲ್ಲವನ್ನ ಅದ ಎಳೆದು ಹಾಕಿತ್ತೆ. ನಮ್ಮ ಪತ್ರಿಜಿಯವರು, ಇಲ್ಲಿ ಪತ್ರಿಜಿಯವ್ರ ಜೊತೆ ಇದ್ದವ್ರಿಗೆ ಗೊತ್ತು, ಯಾರಾದ್ರೂ ಸರಿಯಾಗಿ ಮಾತನಾಡದೆ ಇದ್ರೆ ಚೆನ್ನಾಗಿ ಬೈದ್ ಬಿಡ್ತಾ ಇದ್ರು. ಯಾರು ಸರಿಯಾಗಿ ಮಾತಾಡ್ತಾ ಇದ್ರು ಅವ್ರ ಜೊತೆ ಪ್ರೀತಿಯಿಂದ ಅವರನ್ನ ಹಾಗೇ ನೋಡ್ತಾ ಇದ್ರು.
ಆದ್ರಿಂದ ಒಳ್ಳೆ ಮಾತುಗಳು ನಮ್ಮಿಂದ ಬರಬೇಕು ಅಂದ್ರೆ ಯಾವಾಗಲೂ ಕೇಳ್ತಾ ಇರ್ಬೇಕು, ಸತ್ಸಂಗಗಳನ್ನ ಕೇಳ್ತಾ ಇರ್ಬೇಕು, ಕ್ಲಾಸಸ್ಗಳನ್ನ ಮಾಡ್ತಾ ಇರ್ಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಹೀಗೆ ಒಟ್ಟಿನಲ್ಲಿ ನಮ್ಮ ಚೈತನ್ಯವನ್ನ ಯಾವುದು ಹೆಚ್ಚಿಸುತ್ತೋ ಅವನ್ನೆಲ್ಲ ನಾವು ಓದ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು. ಆಗ ನಮ್ಮ ವಿಶುದ್ಧ ಚಕ್ರ ಪರ್ಫೆಕ್ಟ್ ಆಗಿರುತ್ತೆ. ನಮ್ಮ ಮಾತುಗಳು ಮಧುರವಾಗಿರುತ್ತೆ. ನಮ್ಮ ಮಾತುಗಳಲ್ಲಿನ ಎನರ್ಜಿ ಇನ್ನೊಬ್ಬರಿಗೆ ತಲುಪಿ ಅವರು ಸಾಕಷ್ಟು ಬದಲಾವಣೆ ಆಗೋ ತರ ಮಾಡುತ್ತೆ. ಆಜ್ಞಾಚಕ್ರ, ಆಜ್ಞಾಚಕ್ರದ ಸಂಕೇತ ಏನು ಅಂದ್ರೆ ದಿವ್ಯ ಜ್ಞಾನ. ಇವರ ಹತ್ತಿರ ಹೈಯೆಸ್ಟ್ ನಾಲೆಡ್ಜ್ ಇರುತ್ತೆ. ಆಜ್ಞಾಚಕ್ರ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಯಾವತ್ತು ದಿವ್ಯಾತ್ಮ ಸ್ವರೂಪದ ಜೊತೆ ಅನುಸಂಧಾನವಾಗಿರ್ಬೇಕು. ಇದಕ್ಕೇನ್ ಬೇಕು? ಯಾವಾಗ್ಲೂ ಧ್ಯಾನ ಸಾಧನೆಯಲ್ಲಿರ್ಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಹಾಭಾರತದ ಸಂಜಯ. ಇವರು ಮಹಾಭಾರತ ಯುದ್ಧವನ್ನ ತಮ್ಮ ದಿವ್ಯ ನೇತ್ರದಿಂದ ನೋಡಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ರು. ಅಲ್ಲಿ ಏನು ನಡೀತಾ ಇತ್ತು ಎಕ್ಸಾಕ್ಟ್ ಆಗಿ ಧೃತರಾಷ್ಟ್ರನಿಗೆ ಅವರು ಹೇಳ್ತಾ ಇದ್ರು. ಇನ್ನು ಸಹಸ್ರಾರ ಚಕ್ರ ಅಲ್ಲ, ಅದು ಸ್ಥಿತಿ. ಸಹಸ್ರಾರ ಸ್ಥಿತಿಯಲ್ಲಿರುವವರ ಬಗ್ಗೆ ಹೇಳಬೇಕಾದ ಮಾತೇ ಇಲ್ಲ. ಸಹಸ್ರಾರ ಸ್ಥಿತಿಯಲ್ಲಿರೋರು ಯಾರು ಅಂದ್ರೆ ನಮ್ಮ ಪತ್ರಿಜಿಯವರು. 6 ಚಕ್ರಗಳಿಂದ 6 ರೀತಿಯ ಸುಗಂಧಗಳು ಬಿಡುಗಡೆಯಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ. ಆಗ ಯೂನಿವರ್ಸ್ನಿಂದ ಬರುವ ಎನರ್ಜಿ, ನಮ್ಮ ದೇಹದಿಂದ ಬರ್ತಾ ಇರುವ ಒಂದು ಶಕ್ತಿ ಎರಡೂ ಕನೆಕ್ಟ್ ಆಗಿ ಶರೀರ ವಜ್ರಕಾಯವಾಗುತ್ತೆ. ಧ್ಯಾನ ಸಾಧನೆ ಮಾಡಿದ್ರೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಅದರಿಂದ ನಮ್ಮಲ್ಲಿ ಜವಾಬ್ದಾರಿ ಎನ್ನುವ ಸುಗಂಧ ಬರುತ್ತೆ. ಧ್ಯಾನ ಹೇಳುವುದು ನನ್ನ ಜವಾಬ್ದಾರಿ, ಶಾಕಾಹಾರ ಬಗ್ಗೆ ಹೇಳುವುದು ಯೂನಿವರ್ಸ್ ಜವಾಬ್ದಾರಿ. ಅದಕ್ಕೆ ನೋಡಿ ಧ್ಯಾನ ಕಲಿತ ತಕ್ಷಣ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅಂತ ಅನ್ಸೋಕೆ ಶುರುವಾಗುತ್ತೆ. ಯಾಕೆಂದ್ರೆ ಅವರ ಮೂಲಾಧಾರ ಆಕ್ಟಿವೇಟ್ ಆಗಿದೆ. ಸ್ವಾದಿಷ್ಠಾನ ಚಕ್ರಕ್ಕೆ ಸಜ್ಜನ ಸಾಂಗತ್ಯ ಬೇಕು. ಇದರಿಂದ ನಿಮ್ಮಲ್ಲಿ ಸ್ನೇಹ ಅನ್ನುವ ಸುಗಂಧ ವಿಕಾಸವಾಗುತ್ತೆ. ಮಣಿಪುರ ಚಕ್ರಕ್ಕೆ ಸ್ವಾಧ್ಯಾಯ ಅಂದ್ರೆ ಸೆಲ್ಫ್ ಚೆಕಿಂಗ್ ಬೇಕು. ಅದರಿಂದ ನಿಮ್ಮಲ್ಲಿರುವ ಅಭಿನಂದನೆ ಎನ್ನುವ ಸುಗಂಧ ವಿಕಾಸ ಆಗುತ್ತೆ. ಅನಾಹತ ಚಕ್ರ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಎಲ್ಲವನ್ನು ಕೇಳಬೇಕು. ಆಗ ನಿಮ್ಮಲ್ಲಿ ಶಾಂತಿ ಅನ್ನುವ ಸುಗಂಧ ವಿಕಾಸ ಆಗುತ್ತೆ. ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಯಾವಾಗಲೂ ಒಳ್ಳೊಳ್ಳೆಯ ವಿಷಯಗಳನ್ನ ಹೇಳ್ತಾ ಇರ್ಬೇಕು. ಆಗ ನಿಮ್ಮ ಬಾಯಿಂದ ಮಧುರವಾದ ವಾಕ್ಯಗಳು ಬರುತ್ತೆ. ಆಜ್ಞಾ ಚಕ್ರವನ್ನ ಆಕ್ಟಿವ್ ಮಾಡ್ಕೋಬೇಕು ಅಂದ್ರೆ ಯಾವಾಗಲೂ ದಿವ್ಯಾತ್ಮರ ಜೊತೆಗೆ ಅನುಸಂಧಾನವಾಗಿರ್ಬೇಕು. ನಿಮಗೆ ಸಂದೇಶಗಳನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ನಿರಂತರ ಧ್ಯಾನ ಸಾಧನೆ. ಸೊ ಫ್ರೆಂಡ್ಸ್, ನಮ್ಮ ಇಮ್ಯುನಿಟಿಯನ್ನ ಬೆಳೆಸಿಕೊಳ್ಳಲು ನಮ್ಮಲ್ಲಿ ಯಾವ ಕ್ವಾಲಿಟೀಸ್ ಇರಬೇಕು ನಾವು ಡಿಸ್ಕಸ್ ಮಾಡಿದ್ವಿ. ಆ ಬಂದಂತಹ ಎನರ್ಜಿಯನ್ನ ನಮ್ಮ ಚಕ್ರಗಳಲ್ಲಿ ಹೇಗೆ ಸೆಟ್ರೇಟ್ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ವಿ. ಮೂಲಾಧಾರ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಹೆಚ್ಚು ಧ್ಯಾನ ಸಾಧನೆ. ಸ್ವಾದಿಷ್ಠಾನ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಸಜ್ಜನ ಸಾಂಗತ್ಯ. ಮಣಿಪುರ ಚಕ್ರ ಆಕ್ಟಿವ್ ಆಗಿರ್ಬೇಕಂದ್ರೆ ಸೆಲ್ಫ್ ಚೆಕಿಂಗ್. ಆಗ ಅಭಿನಂದನೆ ಎನ್ನುವ ಸುಗಂಧ ವಿಕಾಸ ಆಗತ್ತೆ. ಅನಾಹತ ಚಕ್ರ ಆಕ್ಟಿವ್ ಆಗಿರ್ಬೇಕಂದ್ರೆ ಯಾವಾಗ್ಲೂ ಒಳ್ಳೆ ವಿಷಯಗಳನ್ನ ಕೇಳ್ಕೋಬೇಕು. ಆಗ ಅದು ಒಂದು ಶಾಂತಿ ಎನ್ನುವ ಸುಗಂಧವನ್ನ ವಿಕಾಸ ಆಗತ್ತೆ. ವಿಶುದ್ಧ ಚಕ್ರ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಯಾವಾಗ್ಲೂ ಒಳ್ಳೆಯದನ್ನೇ ನಾವು ಹೇಳ್ತಾ ಇರ್ಬೇಕು. ಆಗ ನಮ್ಮಿಂದ ಮಧುರವಾದ ವಾಕ್ಯಗಳು ಹೊರಹೊಮ್ಮುತ್ತವೆ. ಆಜ್ಞಾಚಕ್ರ ನಿರಂತರ ಧ್ಯಾನ ಸಾಧನೆ, ದಿವ್ಯಾತ್ಮರ ಜೊತೆ ಅನುಸಂಧಾನ, ದಿವ್ಯ ಜ್ಞಾನ ಪ್ರಾಪ್ತಿ. ಈಗ ಮೂಲಾಧಾರ ಚಕ್ರದಿಂದ ನಾವು ಮೇಲಿನವರೆಗೆ ಹೋದ್ವಿ. ಈಗ ಮೇಲಿನಿಂದ ಬರೋಣ. ನಾವು ದಿವ್ಯಾತ್ಮರ ಜೊತೆ ಅನುಸಂಧಾನವಾಗಿದ್ದರೆ ಮಧುರವಾದ ವಾಕ್ಯಗಳು ಬರುತ್ತೆ. ಪರಿಣಾಮ ನಾವು ಶಾಂತಿಯಿಂದ ಜೀವನ ಮಾಡಬಹುದು. ತದ್ವಾರ ಎಲ್ಲರನ್ನು ಅಭಿನಂದಿಸುವುದನ್ನ ನಾವು ಮಾಡ್ತೀವಿ. ತದ್ವಾರ ಎಲ್ಲರೊಡನೆ ಸ್ನೇಹದಿಂದ ಇರ್ತೀವಿ. ತದ್ವಾರ ಜವಾಬ್ದಾರಿಯುತವಾದ ಕಾರ್ಯಗಳನ್ನ ನಾವು ಮಾಡ್ತೀವಿ. ಇದು ಫೋರ್ಸ್ ವರ್ಸಸ್ ಚಕ್ರಾಸ್.
ಹೀಗೆ ಇದ್ದಾಗ ನಮ್ಮ ಶರೀರ ವಜ್ರಕಾಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಮ್ಮ ಶರೀರ ವಜ್ರಕಾಯ ಹೇಗೆ ಆಗ್ಬೇಕು ಅನ್ನೋದನ್ನ ನಾವು ಈ ಚಕ್ರಗಳಲ್ಲಿ ಯಾವ್ಯಾವ ಗುಣಗಳನ್ನ ಅಳವಡಿಸ್ಕೋಬೇಕು, ಏನು ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇವೆಲ್ಲವುಗಳನ್ನ ನಾವು ಅಳವಡಿಸ್ಕೊಂಡು ನಮ್ಮ ಶರೀರವನ್ನ ವಜ್ರಕಾಯವಾಗಿಸ್ಕೊಳ್ಳೋಣ. ಆಗ ನಮ್ಮ ಶರೀರ ಯಾವಾಗ ವಜ್ರಕಾಯ ಆಗತ್ತೆ, ಯಾವುದೇ ಒಂದು ವೈರಸ್ ಆಗ್ಲಿ, ಯಾವುದೇ ಒಂದು ಕಾಯಿಲೆ ಆಗ್ಲಿ ನಮ್ಮ ಹತ್ರ ಸುಳಿಯೋದಕ್ಕೆ ಸಾಧ್ಯವಿಲ್ಲ. ಸೊ ಇಷ್ಟು ಹೇಳಿ ನನ್ನ ಈ 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸಲ ನನಗೆ ಅವಕಾಶವನ್ನು ಕೊಟ್ಟ ಮಹಾತಾರ್ ಟಿವಿಯ ರಂಗನಾಥ್ ಸರ್ ಅವರ ಸಂಪೂರ್ಣ ಟೀಮಿಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಝೂಮ್ ನಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್. ಬಹಳ ಅದ್ಭುತವಾದ ವಿಷಯವನ್ನ ನಮ್ಗೆಲ್ಲ ತಿಳಿಸ್ಕೊಟ್ರಿ. ವಜ್ರಕಾಯ ಇದನ್ನ ಇಮ್ಯುನಿಟಿಯಿಂದ ತಗೊಂಡ್ರಿ, ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚು ಮಾಡ್ಕೋಬೇಕು, ಮತ್ತೆ ಅದು ಸೋರಿಕೆ ಆಗದ ತರ ಯಾವ ತರ ನೋಡ್ಕೋಬೇಕು ಅದನ್ನ ನಿಮ್ಮ ಒಂದು ಸ್ವಂತ ಅನುಭವದನ್ನು ಕೂಡ ಹೇಳಿದ್ರಿ ಮೇಡಮ್. ತುಂಬಾ ಖುಷಿ ಆಯ್ತು. ಅಂದ್ರೆ ಧ್ಯಾನ ಹೊಂದಿದ್ರೆ ಧ್ಯಾನದಿಂದ ಎಷ್ಟೊಂದು ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬಹುದು ಅಂತ. ಆಮೇಲೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಕೃತಜ್ಞತೆ ಹೇಳ್ಬೇಕು. ಮತ್ತೆ ಎಲ್ಲಾ ಚಕ್ರಗಳು ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನಾವು ಯಾವ ತರ ನಡ್ಕೋಬೇಕು, ಮತ್ತೆ ಆಕ್ಟಿವ್ ಆದ್ಮೇಲೆ ಹೇಗಿರುತ್ತೆ ಅನ್ನೋದನ್ನೆಲ್ಲ ತುಂಬಾ ಸವಿವರವಾಗಿ ಅಮೂಲ್ಯವಾದ ಸಂದೇಶವನ್ನು ಕೂಡ ಹೇಳಿದ್ರಿ ಮೇಡಮ್. ತುಂಬಾ ಧನ್ಯವಾದಗಳು. ಬಹಳ ಖುಷಿ ಆಯ್ತು ಮೇಡಮ್ ನೀವತ್ತು ಇಲ್ಲಿ ಬಂದಿದ್ದು. ತುಂಬಾ ಖುಷಿ ಆಯ್ತು ನಿಮ್ಮ ಪ್ರವಚನ ಕೇಳಿ ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಅವಕಾಶ ಇದೆ ಮಾತಾಡ್ಲಿಕ್ಕೆ. ಮೇಡಮ್ ಮತ್ತೆ ಏನಾದ್ರು ಕ್ವಶನ್ ಕೇಳ್ಬೇಕಂದ್ರೆ ಅಥವಾ ನಿಮ್ಮ ಅನುಭವ ಅನಿಸಿಕೆಗಳು ಹೇಳ್ಬೇಕಂದ್ರೆ ಮಾಸ್ಟರ್ಸ್ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಹತ್ರ ಮಾತಾಡಿ. ಪ್ರಭಾ ಮೇಡಮ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಕೇಳಿಸ್ತಾ ಇದೆನಾ? ಈ ತಾವು ಮಧುರವಾಗಿ ಮಾತಾಡಿದ್ದು ಮಧುರವಾಣಿಯಲ್ಲಿ ಬಂದಿದ್ದು ವಜ್ರಕಾಯ ಕುರಿತು ಹೇಳಿದ್ದು ಹಾಗೂ ಚಕ್ರಗಳ ಆಕ್ಟಿವ್ ಬಗ್ಗೆ ತಿಳಿಸಿದ್ದು ತುಂಬಾ ಚೆನ್ನಾಗಿತ್ತು. ಅವುಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅಂತ ತಮಗೆ ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸುಧಾ ಮೇಡಮ್ ಮಾತಾಡಿ. ನಾವು ಹುಬ್ಬಳ್ಳಿಯವರೇ. ಹೌದಾ ಮೇಡಮ್? ಓಕೆ. ಹುಬ್ಬಳ್ಳಿ ನವನಗರ. ತಮ್ದಲ್ಲಿ? ಪಿರಾಮಿಡಿಗೆ ಬರಲ್ಲ ನೀವು? ನಾವು ಇತ್ತೀಚೆಗೆ ಬಂದಿದ್ದೇನೆ ಈ ಕಾರ್ಯಕ್ರಮಕ್ಕೆ. ಓಕೆ ಸರ್. ಬರ್ತೀನಿ, ಒಂದ್ಸಲ ಬರ್ಬೇಕು ಅಂದಿದ್ದೀನಿ. ಹುಬ್ಬಳ್ಳಿಯಲ್ಲಿ ನೃಪತುಂಗ ಬೆಟ್ಟದಲ್ಲಿ ಇದೆ ಅಂತ ಗೊತ್ತು. ಹೌದು ಮೇಡಮ್. ಪ್ರತಿ ಶನಿವಾರ ಸತ್ಸಂಗ ಇರುತ್ತೆ, ಪ್ರತಿ ಹುಣ್ಣಿಮೆಗೆ ಸತ್ಸಂಗ ಇರುತ್ತೆ. ಬನ್ನಿ ಮೇಡಮ್. ಪ್ರತಿ ಶನಿವಾರ ಎಷ್ಟು ಗಂಟೆಗೆ ಇರುತ್ತೆ? 5ರಿಂದ 6:30. ಅವಶ್ಯ ಬರ್ತೀನಿ. ಬನ್ನಿ. ಪ್ರತಿ ಹುಣ್ಣಿಮೆಗೆ 4 ಗಂಟೆಯಿಂದ 6:30 ತನಕ ಸತ್ಸಂಗ, ಇದು ಧ್ಯಾನ ಸತ್ಸಂಗ ಎಲ್ಲ ಇರುತ್ತೆ ಮೇಡಮ್. ಬನ್ನಿ. ಧಾರವಾಡದಲ್ಲಿ ಇದ್ದಾರಲ್ಲ ಆಕಳೋಡಿ ತಾವು ಅಲ್ಲ? ಹೌದು ಮೇಡಮ್. ನಾವು ಅವರು ರಿಲೇಷನ್ ಆಗ್ಬೇಕು. ಅದು ಗೊತ್ತು, ಗೊತ್ತು. ಬುಕ್ ಡಿಪೋ ಇತ್ತಲ್ಲ ಅದು. ಹೌದು ಮೇಡಮ್. ಆಕ್ಚುಲಿ ಗುಲ್ಬರ್ಗಾದವ್ರು ನಾವು. ಇಲ್ಲಿ ಬಂದು ಸೆಟ್ಲ್ ಆಗಿವಿ ಈಗ ಇತ್ತೀಚೆಗೆ. ಸರಿ. ಧನ್ಯವಾದಗಳು. ಧನ್ಯವಾದ. ಸುಧಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು. ಅಫರ್ಮೇಶನ್ ಆಗ್ಲಿ, ಚಕ್ರದ ಬಗ್ಗೆ ಹೇಳಿದಾಗ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ಈಗ ಧ್ಯಾನಕ್ಕೆ ಈಗ ನಮ್ಮ ಮಕ್ಳುಗಳೇ ಬರಕ್ ಇಷ್ಟ ಪಡಲ್ಲ ಮೇಡಮ್, ಈಗಿನ ಟೀನೇಜ್ ಅವ್ರಿಗೆ ಏನ್ ಹೇಳ್ತೀರಾ ಮೇಡಮ್? ಮೇಡಮ್, ಯಾರಿಗೂ ನಾವು ಫೋರ್ಸ್ ಮಾಡೋ ಹಾಗಿಲ್ಲ. ನೀವು ಧ್ಯಾನ ಮಾಡ್ತಾ ನಮ್ಮ ಮನೆಯಲ್ಲಿ ಎಲ್ರು ಧ್ಯಾನಗಳಿದೀವಿ ಅನ್ನೋ ಒಂದು ಪಾಸಿಟಿವ್ ಅಫರ್ಮೇಶನ್ ಕೊಟ್ಕೊಂಡು ಅದನ್ನ ನೀವು ಪ್ರತಿದಿನ ವಿಜುವಲೈಸೇಷನ್ ಮಾಡ್ಕೊಂಡಾಗ ಅದು ಯಾವಾಗೋ ವರ್ಕ್ ಆಗುತ್ತೆ. ನಿಮ್ಮ ಎನರ್ಜಿಯನ್ನ ಬೆಳೆಸ್ಕೊಳ್ಳಿ. ಯಾಕೆ ಅಂದ್ರೆ ಸ್ವತಃ ಪತ್ರಿ ಸರ್ 1,000 ಜನ ಇದ್ದಲ್ಲಿ ಹೋದಾಗ 100 ಜನ ಧ್ಯಾನಕ್ಕೆ ಬರ್ತಾರೋ ಎಲ್ಲೋ ಡೌಟ್ ಅಂತ ಹೇಳ್ತಾ ಇದ್ರು. ಸೊ ನಮ್ ಪ್ರಯತ್ನ ನಾವು ಮಾಡೋದಷ್ಟೇ ಮೇಡಮ್. ಮತ್ತೆ ಹೆಲ್ತ್ ಬಗ್ಗೆ ಎಲ್ಲ ಹೇಳ್ಕೋಬೇಕು ಅಂದ್ರೆ ಅದು ಯಾವ ತರ? ಏನ್ ಮೇಡಮ್?
ಅಫರ್ಮೇಶನ್ಸ್ ಎಲ್ಲ ನಾವು ಹೆಲ್ತ್ ಬಗ್ಗೆ ಹೇಳ್ಕೊಬೇಕು ಅಂದ್ರೆ ಯಾವ ತರ ಹೇಳ್ಕೊಬೇಕು ಅಂತ? ಏನಿಲ್ಲ ಮೇಡಮ್, ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಸಾಕು. ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ಓಕೆ. ಟೋಟಲಿ. ಓಕೆ. ಕ್ಲಾಸಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನಂತೂ ಆ ಕಡೆ ಈ ಕಡೆ ಇದು ಮಾಡ್ಲಿಲ್ಲ, ಅಷ್ಟ್ ಚೆನ್ನಾಗಿ ಕೇಳ್ದ ಇದ್ರೆ ಬಹಳ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು ಧ್ಯಾನ ಹೆಚ್ಚು ಮಾಡ್ತಾ ಹೋಗಿ, ನಿಮ್ಗೆ ಗೊತ್ತಾಗತ್ತೆ ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರಿ, ನಿಮ್ಮ ಎನರ್ಜಿ ಎಲ್ಲೆಲ್ಲಿ ಸೋರ್ ಹೋಗ್ತಾ ಇದೆ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನ Okay, madam. ಸರಿ ಮಾಡ್ಕೊಳ್ತಾ ನಿಮ್ಮ ಆಟೋಮೆಟಿಕಲಿ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಥ್ಯಾಂಕ್ ಯು ಸುಧಾ ಮೇಡಮ್. ಶ್ರುತಿ ಮೇಡಮ್. ಶ್ರುತಿ ಮೇಡಮ್ ಮಾತಾಡಿ. ಶ್ರುತಿ ಚಂದ್ರಶೇಖರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಿಲ್ಲ ಆಗ್ತಾ ಇಲ್ಲ. ಸುಜಾತ ಮೇಡಮ್. ಸುಜಾತ ಕುಲಕರ್ಣಿ ಮೇಡಮ್. ಕಲ್ಲೂರ್ಕರ ಮೇಡಮ್, ಕಲ್ಲೂರ್ಕರ. ಥ್ಯಾಂಕ್ ಯು ವೈಶಾಲ್ಯ ಮೇಡಮ್. ನಿಮ್ಮೆಲ್ಲರಿಗೂ ನನ್ನ ಆತ್ಮದ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಅಧ್ಯಾತ್ಮ ತುಂಬಾ ಚೆನ್ನಾಗಿತ್ತು ಮೇಡಮ್. ಎಲ್ಲಾ ಚಕ್ರಗಳ ಸಂಬಂಧ ಬಳಿಗೆ ನೀವು ತಿಳಿಸಿದ್ರಿ. ತುಂಬಾ ಮನಕ್ಕೆ ತಾಗುವ ಹಾಗೆ ಇತ್ತು ಮೇಡಮ್. ನೀವು ಹೇಳಿದ ಹಾಗೆ ನಾನು ಏನು ಏಕುಭಾವಿಲ್ಲದೆ ಎಲ್ಲರನ್ನು ಪ್ರೀತಿಸುತ್ತಿದ್ದೆ, ಎಲ್ಲವನ್ನು ಮಾಡುತ್ತಿದ್ದೆ. ಅದೆಲ್ಲ ವಿರೋಧ ಆಗಿದೆ ಮೇಡಮ್. ಈಗ ನನಗೆ ಹಾಗ ಮಾಡಲಿಕ್ಕೆ ಒಲ್ಲೆನಿಸುತ್ತಿದೆ ಮೇಡಮ್. ತರಿಸುದ ಧ್ಯಾನಕ್ಕೆ ಬಂದ ಮೇಲೆ ತುಂಬಾ ಕಮ್ಮಿ ಆಗಿದೆ ಮೇಡಮ್. ಹೇಗೆ ಮಾಡಬೇಕು? ಅಂದ್ರೆ ನೀವು ಪ್ರೀತಿ ಮಾಡಿದ್ರೆ ಮೋಸ ಆಗಿದೆ ಅಂತೀರಾ? ತುಂಬಾ ನನ್ನ ಆತ್ಮಕ್ಕೆ ತುಂಬಾ ಮೋಸ ಆಗಿದೆ ಮೇಡಮ್. ತುಂಬಾ ಹಿಂಗ್ ರೋಡ್ ಮೇಲೆ ಹೋಗ್ತಿರ್ತೀವಿ, ನಾ ಈ ಕಡೆ ಇರ್ತೀನಿ, ಅವ್ರ ಆ ಕಡೆ ಮುಖ ಎತ್ತಿ ಸುಧಾ ನೋಡಲ್ಲ ಮೇಡಮ್. ಮೇಡಮ್, ನನ್ಗೆ ಚುಚ್ಚಿದಂಗ ಆಗ್ತದೆ ಮೇಡಮ್. ಅದ್ರ ಬಗ್ಗೆ ನೀವು ನನ್ಗೆ ಫೋನ್ ಮಾಡಿ ಡಿಟೇಲ್ ಆಗಿ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಓಕೆ. ಯಾಕೆಂದ್ರೆ ಅದಕ್ಕೆ ಬೇರೆ ಏನ್ ಮೇಡಮ್? ಅದಕ್ಕೆ ಮತ್ತೆ ನಾನು ಡಿಟೇಲ್ ಆಗಿ ಹೇಳ್ಬೇಕು ನಿಮಗೆ ಓಕೆ ಯಾಕೆ ಮೇಡಮ್. ಏನು ಅಂತ. ನಿಮ್ ನಂಬರ್ ಹೇಳ್ತೀರಾ ಮೇಡಮ್? ಬರ್ಕೋತೀನ. ಹಾ, ಏನ ನಂದು ವಾಟ್ಸಪ್ ಮ್ಯಾಗ ಕಳಿಸ್ತಿರೋ? ನಿಮ್ಗೆ ಗ್ರೂಪ್ ದಲ್ಲಿ ಇದ್ದೀನಿ ಮೇಡಮ್ ಶೇರ್ ಮಾಡಂತ ಹೇಳಿ ಮಾಡ್ತಾರೆ ಗ್ರೂಪ್ ಅಲ್ಲಿ. ಓಕೆ. ಹಾ ಓಕೆ. ಹಾಕ್ತೀರಾ ಮೇಡಮ್? ಸುಜಾತಾ ಮೇಡಮ್, ನೀವು ಕಳಿಸ್ಕೊಡಿ ನನಗೆ. ಹಾ, ನನ್ನ ನಂಬರ್ ಇದೆ ಗ್ರೂಪ್ ದಲ್ಲಿ, ನೀವು ಕಳಿಸ್ಕೊಡಿ ಮೇಡಮ್. ಸುಜಾತಾ ಮೇಡಮ್. ಓಕೆ ಓಕೆ ಮೇಡಮ್. ಥ್ಯಾಂಕ್ ಯು ಓಕೆ, ಮೇಡಮ್. ಎಲ್ಲರಿಗೂ ನನ್ನ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಸವಿತಾ ಮೇಡಮ್. ಸವಿತಾ ಮೇಡಮ್ ಮಾತಾಡಿ. ಸುಜಾತಾ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ರಿ ಆ, ಮೇಡಮ್. ನಮಸ್ತೆ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ನಮಸ್ತೆ. ಕೇಳಿಸ್ತಿದ್ಯಮ್ಮ? ಎಲ್ಲರಿಗೂ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಡಿಸ್ಟರ್ಬ್ ಇದೆ, ಯಾರ್ದಂತ ಗೊತ್ತಿಲ್ಲ. ಹಾ, ಹೇಳಿ ಮೇಡಮ್. ಕೇಳಿಸ್ತಾ ಇದೆ. ಅಷ್ಟೇ. ಕೇಳಿಸ್ತಾ ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವು ತುಂಬಾ ಅರ್ಥಪೂರ್ಣವಾಗಿತ್ತು ನೀವು ವಿವರಣೆ ಕೊಟ್ಟಿದ್ದು. ಎಲ್ಲಾ ಚಕ್ರಗಳದು ಉದಾಹರಣೆ ಸಮೇತ ಕೊಟ್ರಿ. ಅದು ತುಂಬಾ ಅರ್ಥಪೂರ್ಣವಾಗಿತ್ತು. ಅದು ನಮ್ಗೆ ಆ ನಾಲೆಡ್ಜ್ ನಮಗ್ ಬೇಕಾಗಿತ್ತು. ಅದು ಇವತ್ತು ಸಿಕ್ತು. ನಾನು ಹಾಗೆ ಸೈಡಲ್ಲಿ ಕೂತ್ಕೊಂಡಿದ್ದೆ, ವಿಡಿಯೋ ಆನ್ ಇದ್ರುನು. ಬಟ್ ಅದು ಕೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋಗೆ ಬಂದೆ. ನಾನು ಸೈಡಲ್ಲೇ ಕೂತ್ಕೊಂಡು ಕೇಳಿಸ್ಕೊಂತಾ ಇದ್ದೆ. ತುಂಬಾ ಅದ್ಭುತವಾಗಿತ್ತು. ಹಂಗ್ ಸುಂದರವಾಗಿ ಎಲ್ಲಾ ಉದಾಹರಣೆ ಕೊಟ್ಟು ಎಲ್ಲ ಚಕ್ರಗಳು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು, ಆ ಚಕ್ರಗಳು ಹೇಗೆ ವಿಜುವಲೈಸ್ ಮಾಡ್ಕೋಬೇಕು ಒಂದೊಂದು ಚಕ್ರಕ್ಕೂ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಮೇಡಮ್, ನಮ್ಗೆ ಈಗ ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೋಬೇಕು ಅನ್ಕೊಂತೀವಿ. ಬಟ್ ಮಾಡ್ಕೊಂತ ಇರ್ತೀವಿ, ಅದ್ರ ನಡುವೆ ಜಾಸ್ತಿ ನೆಗೆಟಿವಿಟಿ ನಡೀತಾ ಇರುತ್ತೆ ಮೇಡಮ್. ಅವಾಗ ಪಾಸಿಟಿವ್ನೆಸ್ ಹೋಗಕ್ಕೆ ಆಗಲ್ಲ, ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೊಳಕ್ಕೆ ಆಗಲ್ಲ. ಜಾಸ್ತಿ ನೆಗೆಟಿವ್ ಅಫರ್ಮೇಶನ್ನೇ ಬಂದ್ಬಿಡತ್ತೆ ಮ್ಯಾಮ್. ಇಲ್ಲ ಮೇಡಮ್, ಧ್ಯಾನ ಹೆಚ್ಚು ಮಾಡಿ, ಹ. ಧ್ಯಾನ ಸಾಧನೆ ಹೆಚ್ಚು ಮಾಡಿ, ಜಾಸ್ತಿ ಗ್ರೂಪ್ ಅಲ್ಲಿ ಅಥವಾ ಯಾವ್ದಾದ್ರು ಪುಸ್ತಕಗಳನ್ನ ಓದಿ ಮೈಂಡ್ ಅನ್ನ. ಯಾಕೆಂದ್ರೆ ನೆಗೆಟಿವ್ ಯಾಕೆ ಬರುತ್ತೆ ಅಂದ್ರೆ ನಮ್ ಒಳಗಡೆ ಎಷ್ಟೋ ಜನ್ಮಗಳಿಂದ, ಎಷ್ಟೋ ವರ್ಷಗಳಿಂದ ಅದೆಲ್ಲ ಒಳಗಡೆ ಕುತ್ಕೊಂಡಿರುತ್ತೆ ಮೇಡಮ್. ನಮ್ಗೆ ಅದು ಅದು ಸಮಯ ಅದಕ್ಕೆ
ಬಟ್ ಅದ್ರ ಬಲನೇ ಜಾಸ್ತಿ ಆಗ್ತಾ ಹೋಗ್ತಿದೆ ಮೇಡಮ್. ನಾವ್ ಎಷ್ಟು ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೊಂಡ್ರು ನೆಗೆಟಿವಿಟಿನೇ ಜಾಸ್ತಿ ನಡೀತಾ ಇದೆ. ಇಲ್ಲ ಅಫರ್ಮೇಶನ್ ಗಿಂತ ಧ್ಯಾನ ಸಾಧನೆ ಹೆಚ್ಚು ಮಾಡ್ಬೇಕು ಮೇಡಮ್, ಅವಾಗ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಾಗೇಂದ್ರ ಸರ್, ನಾಗೇಂದ್ರ ಸರ್ ಮಾಡಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿದ್ದೇನೆ. ಹಾ ಇಲ್ಲ ಮತ್ತೆ ಮ್ಯೂಟ್ ಆಯ್ತು. ಅನ್ಮ್ಯೂಟ್ ಮಾಡಿ. ಹಾ ಈಗ ಸರಿ ಆಯ್ತು. ಹಾ ನಮಸ್ತೆ ಮೇಡಮ್, ವಿಶಾಲಾಕ್ಷಿ ಮೇಡಮ್. ನಮಸ್ತೆ you. ಸರ್. ಏನು ವಜ್ರಕಾಯದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಮತ್ತೆ ಇವು ಚಕ್ರಗಳು ಆಕ್ಟಿವ್ ಹೇಗ್ ಮಾಡ್ಬೇಕು, ಏನ್ ನೀವು ಜ್ಞಾನ ಭಂಡಾರ ಅದೇ ಯಾಕೆ ಮಾತಾಡ್ಲಿಕ್ಕಂದ್ರೆ ನೀವು ನಿಂದಿಸ್ತೀರಿ ಅಂತ ಆಗ್ತದೆ ನಮಗೆ. ಬಹಳ ಚೆನ್ನಾಗಿತ್ತು ವಿಶಾಲಾಕ್ಷಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಭಾವತಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ತುಂಬಾ ಚೆನ್ನಾಗಿ ಬಂತು ಕ್ಲಾಸ್. ಅದೇ ಅವ್ರು ಹೇಳಿದ್ರಲ್ಲ, ನೆಗೆಟಿವ್ ಯಾರಿಗೂ ನಾವ್ ಹೆಲ್ಪ್ ಮಾಡ್ತೀವಿ ಅವರೇ ನಮಗ್ ಹೊಳ್ ನೋಡಲ್ಲ ಅಂತ. ಅವ್ರೊಬ್ರಿಗೆ ಹೇಳ್ಬೇಡ್ರಿ, ಅದು ಎಲ್ಲರಿಗೂ ಹೇಳ್ರಿ, ಎಲ್ಲರ ತಲೆ. ಅಂದ್ರೆ ಮೇಡಮ್ ಅದು ಕ್ಷಮಾಪಣೆ ಬಗ್ಗೆ ಒಂದು ಕ್ಲಾಸ್ ಇದೆ ಮೇಡಮ್. ಒಂದ್ಸಲ ಅದು ಮಧ್ಯಾಹ್ನ ನಾವು ಕ್ಲಾಸ್ ತಗೊಂಡಾಗ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ. ಅದೇ ಮೇಡಮ್. ಇಲ್ಲ, ಕ್ಲಾಸ್ ತುಂಬಾ ಚೆನ್ನಾಗಿ ಬಂತು. ನಮ್ಮನ್ನು ನಾವ್ ಹೆಂಗ್ ಬದಲಾಯಿಸ್ಕೋಬೇಕಂತ ಗೊತ್ತಾಯ್ತು ಮೇಡಮ್. ಇಲ್ಲ ಅದೇನೋ ಅಂತಾರಲ್ಲ, ಇನ್ನೊಬ್ರು ಮಾಡಿದ ಅಪರಾಧಕ್ಕೆ ನಾವು ಶಿಕ್ಷೆ ತಗೊಳ್ಳೋದು ಅಂದ್ರೆ ಸಿಟ್ಟು ಅಂತ. ಅದನ್ನ ನಾವು ಸುಮ್ನೆ ಅದು ಯಾವ ತರ ಕೂಲ್ ಇರ್ಬೇಕು ಅಂತ ನೀವು ಹೇಳಿದ್ರಿಂದ ತುಂಬಾ ಅರ್ಥ ಆಯ್ತು. ಅದನ್ನ ಅಳವಡಿಸ್ಕೊಂಡ್ರೆ ನಾವು ತುಂಬಾ ಶಾಂತವಾಗಿರ್ಬೋದು ಅನ್ಸ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿ ಬಂತು ಕ್ಲಾಸ್. ಮತ್ತೆ ಬನ್ನಿ ಮೇಡಮ್, ಮತ್ತೆ ಕೊಡಿ, ನಮ್ಗೆ ಇನ್ನ ಅವಶ್ಯ ಇದೆ ನಾವು ನಿಮ್ ಧ್ಯಾನ ತಗೊಳ್ಳೋದು. ಅದಕ್ಕೆ ಅವಕಾಶ ಕೊಟ್ಟಿದ್ದು ಥ್ಯಾಂಕ್ಸ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಶ್ರುತಿ ಮೇಡಮ್ ಮಾತಾಡಿ. ಶ್ರುತಿ ಚಂದ್ರಶೇಖರ್. ಹಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. 7 ಚಕ್ರಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಾನು ಅದೇ ಕ್ಲಾಸ್ ಅದನ್ನೇ ಕೇಳೋಣ, 7 ಚಕ್ರಗಳ ಬಗ್ಗೆ ಹೇಳ್ಕೊಡ್ತಾರೇನೋ ಅಂತ ಅನ್ಕೋತಿದ್ದೆ ಮೇಡಮ್. ಒಂದ್ 10 days ಇಂದಾನು ಗುಡ್ ಇನ್ಫಾರ್ಮೇಶನ್ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಬಟ್ ಬೇರೆ ಕಡೆ ಯಾವ ತರ ಹೇಳ್ತಾರಂದ್ರೆ 7 ಚಕ್ರ ಆಕ್ಟಿವೇಶನ್ ಮಾಡ್ಕೋಬೇಕು ಅಂತಂದ್ರೆ ಧ್ಯಾನ ಕೂತ್ಕೊಂಡಾಗೆ ಕೆಲವೊಂದು ಮಂತ್ರಗಳಿರ್ತವೆ. ಆ ಒಂದೊಂದು ಚಕ್ರಗಳಲ್ಲಿ ಗಮನ ಇಟ್ಟು ಆ ಮಂತ್ರಗಳನ್ನ ಹೇಳ್ಕೊಂತ ಹೋದ್ರೆ, ಪ್ರತಿದಿನನು ಕಂಟಿನ್ಯೂ ಮಾಡಿದ್ರೆ ಆಕ್ಟಿವೇಶನ್ ಆಗುತ್ತೆ, ಎಲ್ಲ ಚಕ್ರಗಳು ಆಕ್ಟಿವೇಶನ್ ಆಗ್ತವೆ ಅಂತ ಹೇಳಿದ್ರು. ಅದು ಮಂತ್ರಗಳು ಇಲ್ಲ ಮೇಡಮ್, ಪತ್ರಿ ಸರ್ ಹೇಳಿದ್ದಾರೆ ಸ್ಪೀಚ್ ಅಲ್ಲಿ. ನಮ್ಮಲ್ಲಿ ಯಾವ ಚಕ್ರಗಳು ಇಲ್ಲ, ಅವೆಲ್ಲ ಕೇವಲ ಸ್ಥಿತಿಗಳು ಅಂತಾನೆ ಹೇಳಿದ್ದಾರೆ. ಈಗ ನಾನ್ ಹೇಳಿರೋದು ಪತ್ರಿ ಸರ್ ಹೇಳಿರೋದು 2 ಮ್ಯಾಚ್ ಆಯ್ತಲ್ಲಮ್ಮ? ಇಲ್ಲ ಮ್ಯಾಮ್, ನಾನು ರೀಸೆಂಟ್ ಆಗಿ ಸೇರಿದೀನಿ, ಸೊ ಅಷ್ಟು ಗೊತ್ತಾಗಿಲ್ಲ ಮೇಡಮ್ ನನ್ಗೆ. ಏನಿಲ್ಲಮ್ಮ, ಆ ಚಕ್ರಗಳು ಅಂತ ನಾವು ಸುಮ್ನೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು. ನಾವು ಧ್ಯಾನ ಕೇವಲ ಆನಾಪಾನಸತಿ ಧ್ಯಾನ ಮಾಡಿದ್ರೆ ಎಲ್ಲಾ ಚಕ್ರಗಳು ಕ್ಲಿಯರ್ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಕೆಲವೊಬ್ರು ಅದೇ ಮೇಡಮ್, ಅದೇ ಧ್ಯಾನ ಮುಖಾಂತರ ಮಂತ್ರಗಳನ್ನ ಹೇಳ್ತಾ ಇದ್ರೆ ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಕ್ಲಾರಿಟಿ ಇರ್ಬೋದು ಮೇಡಮ್, ಆದ್ರೆ ನಮ್ದ್ರಲ್ಲಿ ಯಾವುದೇ ಮಂತ್ರಗಳಿಲ್ಲ. ಧ್ಯಾನ ಕೇವಲ ಗಮನ ಇಟ್ಟು ಧ್ಯಾನ ಮಾಡಿದ್ರೆ ಕೂಡ ಆಕ್ಟಿವೇಟ್ ಮಾಡ್ಕೋಬಹುದು. ಹೌದು, ಉಸಿರಿನ ಕಡೆ ಗಮನ ಇಟ್ಟು ಮಾಡಿದ್ರೆ ತಾನೇ ಎಲ್ಲ ಸರಿ ಹೋಗುತ್ತೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಕೃಷ್ಣರಾವ್ ಸರ್. ಸುತೇಜ ಮ್ಯಾಮ್, 1 ನಿಮಿಷ ಮ್ಯಾಮ್. ನಮಸ್ತೆ ವಿಜಯಲಕ್ಷ್ಮಿ ಮ್ಯಾಮ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಯಾರು? ಗೀತಾ ಮೇಡಮ್. ಇವತ್ ಕ್ಲಾಸ್ ಚೆನ್ನಾಗಿತ್ತು. ಓಕೆ, ಏನಪ್ಪಾ ಅಂತಂದ್ರೆ ಶರೀರ ನಮ್ದು ಯಾವ ರೀತಿ ವಜ್ರಕಾಯ ಶರೀರ ಅನ್ನೋದು ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಯಾವ ರೀತಿ ಗುಡ್ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಸಹ ಕಲ್ತ್ಕೊಂಡಿದ್ವಿ ನಾವು. ಬಟ್ ನಾನ್ ಧ್ಯಾನಕ್ಕೆ ಬಂದು ಸ್ವಲ್ಪ ದಿನದ ನಂತರ ನನಗೆ ಅನಿಸ್ತಿತ್ತು, ನನ್ ಜೊತೆ ನಮ್ಮ ದೇಹದ ಅಂಗಾಂಗಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ, ನಾವ್ ಯಾಕೆ ಇದಕ್ಕೊಂದು ಕೃತಜ್ಞತೆ ಹೇಳ್ಬೇಕು ಅಂತ ಹೇಳಿ ಪ್ರತಿನಿತ್ಯ ಎಲ್ಲಾದ್ರೂ ಒಂದೊಂದು ಕ್ಲಾಸ್ ಅಲ್ಲಿ ಈ ತರ ಕೇಳ್ತಾನೆ ಇದೀನಿ. ನನಗೆ ತುಂಬಾನೇ ಖುಷಿ ಆಗ್ತಿದೆ. ಅಷ್ಟೇ ಖುಷಿಯಾಗಿದ್ದೀವಿ, ಹ್ಯಾಪಿ ಆಗಿರ್ತೀನಿ. ನಾನು ಇವತ್ತು ಏನೇ ಆಗ್ಲಿ
ಖುಷಿಯಾಗಿರ್ತೀನಿ. ನಮ್ಮ ಮನೆಯಲ್ಲಿ ಮಕ್ಕಳಾಗಿರ್ಬೋದು, ಅತ್ತೆ ಮಾವ ಗಂಡಂದ್ರು ಎಲ್ಲರೂ ತುಂಬಾ ಹ್ಯಾಪಿಯಾಗಿರ್ತೀವಿ ಅಂತ ಈ ತರ ಒಂದು ಗುಡ್ ಇನ್ಫಾರ್ಮೇಶನ್ ಕೊಡೋಕ್ಕಿಂತ ಅದೇ ಗಟ್ಟಿಯಾಗಿ ನಮ್ ಜೊತೆ ಇರುತ್ತೆ ಅಂತ ಹೇಳಿ ಇವತ್ತು ನೀವು ಸಹ ನಮ್ಮ ಜೊತೆ ಹೇಗೆ ವಜ್ರಕಾಯ ಶರೀರ ಅನ್ನೋದು ಯಾವ ರೀತಿ ಮತ್ತೆ ರೋಗ ನಿರೋಧಕ ಶಕ್ತಿಗಳನ್ನ ಯಾವ ರೀತಿ ಉತ್ಪತ್ತಿ ಮಾಡ್ಕೋಬೇಕಂತ ಸಹ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಮೇಡಮ್. ವರ್ತಮಾನದ ಬದುಕಿನ ವರ್ತಮಾನ ಅಂತೇಳಿ ವಿಡಿಯೋನ ಶೇರ್ ಮಾಡಿದೀವಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮಾಸ್ಟರ್ಸ್. ನಮ್ಮ ಕಾರ್ಯಕ್ರಮದಲ್ಲಿ ಇದು ಹೇಳ್ತಾನೆ ಇರ್ತೀವಿ. ಇಷ್ಟು ಜನ ಮಾಸ್ಟರ್ಸ್ ಇದೀವಿ, 41 ಜನ ಮಾಸ್ಟರ್ಸ್. ಪ್ರತಿಯೊಬ್ರು ಇದನ್ನ ಮಾಡೋದ್ರಿಂದ ಬೇರೆಯವರಿಗೆ ಉಪಯೋಗ ಆಗುತ್ತಂತ ಅಷ್ಟೇ ಮಾಸ್ಟರ್ಸ್. ಎಲ್ಲರೂ ಲೈಕ್ ಮಾಡಿದ ನಂತರ ಒಂದು ಎಸ್ ಅಂತಂದೇಳಿ ಮೆಸೇಜ್ ಹಾಕಿದ್ರೆ ಗೊತ್ತಾಗುತ್ತೆ ಮಾಸ್ಟರ್ಸ್ ನಮ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಉತ್ತೇಜ ಮ್ಯಾಮ್, ಕಂಟಿನ್ಯೂ. ಥ್ಯಾಂಕ್ ಯು. ಕೃಷ್ಣ ರಾವ್ ಅಂತ ಮೇಡಮ್. ನಮಸ್ತೆ ಮೇಡಮ್. ಹಾ ನಮಸ್ತೆ ಸರ್. ತಮ್ಮ ಸ್ಪೀಚ್ ಅತ್ಯುತ್ತಮವಾಗಿತ್ತು ಮೇಡಮ್. ಪ್ರತಿಯೊಂದು ಸಣ್ಣ 0 ಕ್ಲಾಸ್ ಮಗುವು ಕೂಡ ಅರ್ಥ ಆಗದ ರೀತಿಯಲ್ಲಿ ಸರ್. ವಾಯ್ಸ್ ಕೇಳ್ತಿಲ್ಲ ಸರ್. ವಾಯ್ಸ್ ಕೇಳ್ತಾ ಇಲ್ಲ ಸರ್. ವರ್ಷಗಳ ಮತ್ತೆ ತಿಳಿಸಿ ಹೇಳಿದ್ದೀರಿ ಧ್ಯಾನದ ಎಷ್ಟು ಮಹತ್ವ ಇದೆ ಅಂತೇಳಿ. ಉದಾಹರಣೆ, ಮಹಾಭಾರತದಲ್ಲಿ ಬರ್ತಕ್ಕಂಥ ಎಲ್ಲಾ ಸೀನ್ಗಳು ತಾವು ತೆಗೆದುಕೊಂಡು ನಮಗೆ ಮನಮುಟ್ಟುವಂತೆ ತಿಳಿಸಿದ್ದಕ್ಕೆ ತಮಗೆ ತಮ್ಮ ಧನ್ಯವಾದಗಳು ಮೇಡಮ್. ಎಲ್ಲಾ ಪವಿತ್ರ ಆತ್ಮನಿಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪುಷ್ಪಾಂಜಲಿ ಮೇಡಮ್. ಮೇಡಮ್ ಅವ್ರ ನಂಬರ್ ಹಾಕ್ಬೇಕಾಯ್ತು ಮೇಡಮ್. ಮೇಡಮ್ ನಿಮ್ ನಂಬರ್ ಕೇಳ್ತಾ ಇದ್ರೆ ಚಾಟ್ ಬಾಕ್ಸ್ ಹಾಕ್ತೀರಾ ಮೇಡಮ್? ಚಾಟ್ ಬಾಕ್ಸ್ ನಂಬರ್ ಹಾಕಿ ಚಂದ. ಗೀತಾ ಮೇಡಮ್ ಗೊತ್ತಿದೆ, ಹಾಕ್ತಾರೆ ನೋಡಿ. ಎಸ್ ಮ್ಯಾಮ್, ಈಗ ಆಗ್ತಿದೆ. ಪುಷ್ಪಾಂಜಲಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್, ಎಲ್ಲಾ ಮಾಸ್ಟರ್ಸ್ಗೂ ಶುಭ ಮಧ್ಯಾಹ್ನ. ನಮಸ್ತೆ ಮೇಡಮ್. ಇವತ್ತಿನ ನಾನು ಯಾವತ್ತೂ ಮಾತಾಡಲ್ಲ ಮೇಡಮ್, ಕೂರ್ಲಿಗೆ ಮೆಹಂದಿ ಹಚ್ಕೊಂಡ್ಬಿಟ್ಟಿದ್ರೆ ಅದಕ್ಕೆ ವಿಡಿಯೋ ಆನ್ ಮಾಡ್ತಾ ಇಲ್ಲ. ಇವತ್ತಿನ ತರಗತಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಂದ್ರೆ ನೀವು ಉದಾಹರಣೆ ಕೊಟ್ಬಿಟ್ಟು ಹೇಳಿದ್ರಲ್ಲ, ಇದು ಚಕ್ರಗಳ ಬಗ್ಗೆ ಹೇಳಿದಾಗ ಅಂದ್ರೆ ನನ್ಗಂತೂ ಒಂದು ಕಿಂಚಿತ್ತು ಗೊತ್ತಿಲ್ಲ. ಚಕ್ರಗಳ ಬಗ್ಗೆ ಹೇಳಿದಾಗ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಉದಾಹರಣೆ ಸಮೇತ ಹೇಳಿದ್ರಲ್ಲ, ನಿಜವಾಗ್ಲೂ ಆತರ ಹೇಳಿದಾಗ ಓ ನಮ್ಮಲ್ಲೂ ಈ ತರ ಗುಣ ಇದೆಯಾ ಅಂತ ನಾವು ಯೋಚನೆ ಮಾಡ್ಕೊಳ್ತೀವಿ ಮೇಡಮ್. ಅಂದ್ರೆ ಏನು ಕಲಿದೇ ಇರೋರ್ಗೆ ಚಕ್ರಗಳ ಬಗ್ಗೆ ಹೇಳಿದಾಗ ನಮ್ಗೆ ಗೊತ್ತೇ ಆಗಲ್ಲ. ನೀವು ಉದಾಹರಣೆ ನಂಗೆ ನಿಜವಾಗ್ಲೂ ಮೇಡಮ್ ಇಷ್ಟು ವರ್ಷದಲ್ಲಿ ಇವತ್ತು ನಾನು ಉದಾಹರಣೆ ಸಮೇತ ನಾನು ಕೇಳಿಸ್ಕೊಂಡಿದ್ದು ತುಂಬಾ ಖುಷಿ ಆಯ್ತು ಮೇಡಮ್. ನಮ್ಮಲ್ಲಿರೋ ಒಂದು ಪಾಸಿಟಿವ್, ಒಂದು ಒಳ್ಳೆ ಗುಣಗಳಾಗ್ಲಿ ಕೆಟ್ಟ ಗುಣಗಳಾಗ್ಲಿ ಓ ಈ ತರ ಇದೆಪ್ಪ ಅಂತ ಅರ್ಥ ಆಯ್ತು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ತುಂಬಾ ಮೇಡಮ್. ನಿಮ್ ನಂಬರು ನೀವು ಹೇಳ್ಬಿಟ್ರೇನೆ ಬೆಟರ್ ಮೇಡಮ್, ಆ ಚಾಟ್ ಬಾಕ್ಸ್ ಅಲ್ಲಿ ಹಾಕೋದ್ಕಿಂತ. ಯಾಕಂದ್ರೆ ಆಲ್ಮೋಸ್ಟ್ ನಾವ್ ಇರೋರೆಲ್ಲ ಈ ಕ್ಲಾಸಿಗೆ ಸಂಬಂಧಪಟ್ಟಿರೋದೇನೆ. ಆಯ್ತು ಆಯ್ತು ಮೇಡಮ್. 98860 98860 52655 52655. ಮೇಡಮ್ ನಿಮ್ ಹೆಸರು ನಂಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಸ್ಟಾರ್ಟ್ ಆಗೋಗಿತ್ತು ಕ್ಲಾಸ್. ವಿಶಾಲ್. ಧನ್ಯವಾದಗಳು ಮೇಡಮ್, ಎಲ್ರಿಗೂ ಧನ್ಯವಾದಗಳು ಮೇಡಮ್. ಓಕೆ ಮಾಸ್ಟರ್ಸ್ ಮತ್ತೆ ಯಾರು ಮಾತಾಡ್ತೀರಾ? ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ಏನಾದ್ರು ಒಂದು ಇಸ್ಕೆಗಳನ್ನ ಹೇಳ್ಬೇಕಾ? ಹೇಳಿ, ಇನ್ನು 3 ನಿಮಿಷ ಟೈಮ್ ಇದೆ. ಮತ್ತೆಲ್ಲರೂ ನಿನ್ನೆ ಆ ವಿಡಿಯೋನ ನೋಡಿ ಲೈಕ್ ಕೊಡಿ, ಕಾಮೆಂಟ್ ಹಾಕಿ. ಕೆಲವರು ಮಾತ್ರ ಹಾಕಿದ್ದಾರೆ. ಓಕೆ ಮೇಡಮ್, ಮತ್ತೆ ಯಾರು ಇಲ್ಲ ಅನ್ಸುತ್ತೆ. ಮೇಡಮ್ ವಿಶಾಲಕ್ಷ್ಮಿ ಮೇಡಮ್. ಓಕೆ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಉಮಾ ಮೇಡಮ್ ನಿಮ್ದು ಎಲ್ಲ ಒಂದ್ ಟೀಮ್ ಬಂದ್ರೆ ಖುಷಿ ಆಗ್ತೇವೆ. ಬೆಳಗ್ಗೆಯಿಂದ ಮೇಡಮ್ ಬಂದ್ ಹೇಳ್ತಾ ಇದ್ರಿ ಚಿರಂಜೀವಿತ್ವದ ಅದು ತುಂಬಾ ಖುಷಿ ಆಗ್ತದೆ. ನಿಮ್ದು ಇದೆ ಅನ್ಸುತ್ತೆ.
ಹೌದು ಬಹಳ madam. ಚೆನ್ನಾಗಿ 20-21 ನಂದು. ನಾಡಿದ್ದು ಮೇಡಮ್ ಹೇಳ್ತೀವಿ. ತುಂಬಾ ಖುಷಿ ಆಯ್ತು ಮೇಡಮ್ ಇಲ್ಲಿಗೆ ಬಂದಿದ್ದು. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಬಹಳಷ್ಟು ಜನ ತಮ್ಮ ಅನುಮಾನಗಳನ್ನ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಎಷ್ಟು ಚೆನ್ನಾಗಿ ನೀವು ನಗ್ನಗ್ತಾ ಸಮಾಧಾನವಾಗಿ ಉತ್ತರ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ತುಂಬಾ ಧನ್ಯವಾದ. ಇನ್ನೊಮ್ಮೆ ಈ ಒಂದು ವೇದಿಕೆಗೆ ಬಂದು ನಮ್ಗೆಲ್ಲ ಜ್ಞಾನ ನೀಡ್ಬೇಕು ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ ಮೇಡಮ್. ನಿಮ್ಮ ಮಾತುಗಳು ಕೇಳದೆ ಒಂಥರ ಖುಷಿ ಮೇಡಮ್. ಅಷ್ಟು ಚೆನ್ನಾಗಿ ಹೇಳ್ತೀರಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ ನೀವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜ್ಞಾನ ನಮಗೆ ಕೊಡ್ಬೇಕು ಮ್ಯಾಮ್ ನೀವು. ಆಯ್ತು ಮೇಡಮ್. ಓಕೆ ಓಕೆ ಥ್ಯಾಂಕ್ ಯು. ಸಂಪನ್ನಗೊಳಿಸೋಣ ಮೇಡಮ್. ಮ್ಯಾಮ್ ಎಸ್ ಮ್ಯಾಮ್. ಓಕೆ ಮಾಸ್ಟರ್ಸ್, ಎಲ್ಲರೂ ಈವರೆಗೆ ಧ್ಯಾನ ಮಾಡಿದಿರಿ. ಉತ್ತಮವಾದ ಒಂದು ಧ್ಯಾನ ಸಂಚಿಕೆ ಜ್ಞಾನವನ್ನು ನೀಡಿದ್ದಾರೆ ಮೇಡಮ್ ಅವರು. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲರೂ ಇಲ್ಲಿಯವರೆಗೆ ಕುಳಿತು ಶಾಂತ ರೀತಿಯಿಂದ ಕೇಳಿದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಮಮತಾರ್ ಫೌಂಡೇಶನ್ ಸದಸ್ಯರಿಗೂ ರಂಗನಾಥ್ಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.